ಶರಣ ಬಂಧುಗಳೇ, ಭಾವ ತುಂಬಿದ ಬದುಕಿನಲ್ಲಿ ಭಗವಂತ ಇರ್ತಾನೆ. ವೈಭವ ತುಂಬಿದ ಬದುಕಿನಲ್ಲಿ ಸಿರಿವಂತಿಕೆ ಇರ್ತದೆ. ಈ ಪ್ರಪಂಚದಲ್ಲಿ ಬೇಕಾಗಿರತಕ್ಕಂಥದ್ದು ವೈಭವಪೂರ್ಣಿತವಾದ ಬದುಕು. ಶರಣರು, ಸಂತರು, ಮಹಾಂತರು, ಶಿವಯೋಗಿಗಳು, ಫಕೀರರು, ಪೈಗಂಬರರು ಆರಿಸಿಕೊಂಡ ಮಾರ್ಗ ಭಾವ ತುಂಬಿದ ಬದುಕು. ಯಾರ ಹೃದಯದಲ್ಲಿ ಭಗವಂತ ಇರುತ್ತಾನೆಯೋ ಅವರ ಹೃದಯದಲ್ಲಿ ರಾಗದ್ವೇಷಾದಿಗಳು ಇರೋದಿಲ್ಲ. ರಾಗದ್ವೇಷಾದಿಗಳನ್ನು ಕಳೆದುಕೊಂಡ ಹೃದಯ ಪ್ರೇಮಮಯ. ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಭಗವಂತನಿರ್ತಾನೆ. ಭಗವಂತ ಪರಿಪೂರ್ಣ. ಆ ಪರಿಪೂರ್ಣವಾದ ವಸ್ತುವನ್ನು ನಾವು ಅರಿಬೇಕಾದರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ನಮಗೆ ಮುಕ್ತಿಯನ್ನ, ಅಮೃತ ತತ್ವವನ್ನ, ಸಮಾಧಾನವನ್ನ ತೋರಿಸ್ತಕ್ಕಂಥವ್ರು ಈ ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅವರಿಗೆ ಗುರು ಅಂತ ಕರಿಬೇಕು. ಅಂಥ ಗುರು ತೋರಿಸದೆ ನಮಗೆ ಮೋಕ್ಷ ಅನ್ನೋದು ದೊರಕೋದಿಲ್ಲ. ಅಂಥ ಗುರುವಿನ ಒಂದು ಸಂಘ ನಮಗೆ ಬೇಕಾಗ್ತದೆ. ಶರಣ ಬಸವೇಶ್ವರರು ಗುರುವಿನ ಆಜ್ಞೆಯನ್ನು ಶಿರದಲ್ಲಿ ಹೊತ್ತು, ಮದುವೆ ಬೇಡ, ಅದು ಪಂಜರ, ಭಕ್ತಿ ಮಾರ್ಗಕ್ಕೆ ಅಡ್ಡಿ ಆಗ್ತದೆ, ಈ ಪ್ರಪಂಚದ ಗೊಡವೆ ನನಗೆ ಬೇಡ ಎಂದು ಕೇಳಿಕೊಂಡರೂ ಕೂಡ ಗುರು ಹೇಳ್ತಾನೆ, ಧನ್ಯೋ ಗೃಹಸ್ಥಾಶ್ರಮ. ನೀನು ಮದುವೆಯನ್ನ ಮಾಡಿಕೊಂಡು ಈ ಮರ್ತ್ಯ ಲೋಕದೊಳಗೆ ಭಕ್ತಿಯ ಮಾರ್ಗವನ್ನ ಈ ಸಮಾಜಕ್ಕೆ ಕಾಣಿಕೆಯಾಗಿ ಕೊಡಬೇಕು. ನೀನು ಮಾದರಿಯೇ ಆಗಬೇಕು. ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು. ನಿನ್ನ ಕಾಯಕ ಸತ್ಯ ಶುದ್ಧವಿರಲಿ. ಶರಣಬಸವ, ನಿನ್ನ ಅಣ್ಣ ತಮ್ಮಂದಿರರು ಹೇಗಿರಬೇಕು? ನಿನ್ನ ತಾಯಿ ಯಾರು? ನಿನ್ನ ತಂದೆ ಯಾರು? ಸತ್ಯಂ ಮಾತಾ ಪಿತಾ ಜ್ಞಾನಂ, ಸತ್ಯಂ ಮಾತಾ ಪಿತಾ ಜ್ಞಾನಂ, ಧರ್ಮೋ ಭಾರತಿ ದಯಾಸಕ, ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡತೆ ಮಮ ಬಾಂಧವ. ಮಹಾಭಾರತದಲ್ಲಿ ಯುಧಿಷ್ಠಿರ ಕೇಳ್ಕೊಂಡು ಬರ್ತಾನೆ, ಯಾರಪ್ಪ ತಂದೆ ತಾಯಿ ಅಂತ ಕೇಳಿದರೆ, ಗುರುವಿನನ್ನ ಮಾಡಿಕೊಂಡಿರುವಂತ, ಗುರು ಉಪದೇಶವನ್ನು ಪಡೆದುಕೊಂಡವನು ಸತ್ಯವೆಂಬ ತಾಯಿ, ಧರ್ಮವೆಂಬ ತಂದೆ. ಸತ್ಯಂ ಮಾತಾ ಪಿತಾ ಜ್ಞಾನಂ, ಸತ್ಯವೇ ಎಂಬ ತಾಯಿ, ಧರ್ಮವೇ ನನ್ನ ತಂದೆ. ಜ್ಞಾನ ಏನಿದೆಯಲ್ಲ, ಜ್ಞಾನವೇ ತಂದೆ. ಧರ್ಮೋ ಭಾರತ, ನನ್ನ ಅಣ್ಣ ತಮ್ಮಂದಿರರು ಯಾರು ಅಂದ್ರೆ ಧರ್ಮ. ಗೆಳೆಯರು ಯಾರು ಅಂದ್ರೆ ದಯಾಸಕ. ಸಕ ಅಂದ್ರೆ ಗೆಳೆಯ. ಗುಣ ಯಾವುದಿರಬೇಕು ಅಂದ್ರೆ ದಯ. ದಯವಿಲ್ಲದ ಧರ್ಮ ಅದಾವುದಯ್ಯ? ಬಸವಣ್ಣವರು ಹೇಳ್ತಾರೆ, ನಿಂಬಲ್ಲಿ ದಯ ಇರಲಿಲ್ಲ ಅಂದ್ರೆ ನಂದು ಆ ಧರ್ಮ, ನಂದು ಈ ಧರ್ಮ ತಗೊಂಡು ಏನು ಮಾಡ್ತೀರಿ? ಮನುಷ್ಯನಿಗೆ ಬೇಕಾದದ್ದು ಮಾನವೀಯ ಮೌಲ್ಯದ ಒಡವೆಗಳು. ಸಿದ್ಧಲಿಂಗದ ಪರಮ ಪೂಜ್ಯರು ಹೇಳ್ಕೊಂಡು ಬರ್ತಾರೆ, ಮಾನವ ಜನ್ಮದಲ್ಲ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ಧರ್ಮ ಅದು ಎಂದೂ ದೊಡ್ಡದಲ್ಲ, ದಯಾಗುಣ ದೊಡ್ಡದು. ಯಾಕೆ ಹೇಳಿದರು ಅಂತ ಕೇಳಿದರೆ, ಧರ್ಮದ ಶೋಗಿನಲ್ಲಿ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ ಎಲ್ಲರ ತಲೆ ಗಿರ್ರನ್ಲಿಕ್ಕತ್ತಿವೆ. ಧರ್ಮ ಬೇಕಾಗಿಲ್ಲ, ಧರ್ಮದ ಹಿಂದಿರುವಂಥ ನೈತಿಕ ಮಟ್ಟ ನಮಗೆ ಬೇಕು. ಧರ್ಮದ ಹಿಂದಿರುವುದು ದಯಾಗುಣ.
ಆ ದಯಾಗುಣ ಇತ್ತು ಅಂತಂದರೆ ಧರ್ಮ ನಮ್ಮನ್ನು ಆವರಿಸಿಕೊಳ್ತದೆ. ಶಾಂತಿ ಪತ್ನಿ, ಹೆಂಡತಿ ಯಾರು ಅಂದರೆ ಶಾಂತಿ. ಯಾರ ಬಲ್ಲಿ ಶಾಂತಿ ಇರ್ತದ? ನಿಮ್ಮ ಧರ್ಮ ಪತ್ನಿ ಯಾರಾಗಬೇಕು ಅಂದರೆ ಶಾಂತಿ ಇರತಕ್ಕಂಥ ಗುಣ ನಮ್ಮಲ್ಲಿ ಬರಬೇಕು, ಶಾಂತಿ ಗುಣ ಇರಬೇಕು. ಪುತ್ರ ಯಾರು ಅಂದರೆ ಕ್ಷಮ. ಎಷ್ಟು ಇವತ್ತು ಅವ್ರು ಬೈದರಿ ನಮಗೆ, ಬೈಲ್ ಬಿಡ್ರಿ, ಅವರು ನಮ್ಮವ್ರು ಯಾರ, ಇದು ಕ್ಷಮಾ ಗುಣ. ಷಡತೆ ಮಮ ಬಾಂಧವಾಹ, ಇವರೇ ನನ್ನ ಬಂಧು ಬಳಗ. ಶರಣಬಸಪ್ಪ, ನೀನು ಪ್ರಪಂಚದ ಮಡಿಲಿನಲ್ಲಿ ನೀನು ನಿನ್ನ ಧರ್ಮ ಪತ್ನಿಯನ್ನು ಪಡೆದುಕೊಂಡು ಮದುವೆಯ ಸಂದರ್ಭದಲ್ಲಿ ಮದುವೆ ಮಾಡಿಕೊಂಡು ಜೀವನ ಸಾಗಿಸುವಾಗ ಈ 6 ಒಡವೆಗಳು ನಿನ್ನವಾಗಬೇಕು. ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭಾರತ ದಯಾಸಕ. ಶಾಂತಿ ಪತ್ನಿ ಕ್ಷಮಾ ಪುತ್ರ ಇವೇನದವಲ್ಲ, ಇವೇ ನಿನ್ನ ಉಡುಗೆಗಳಾಗಬೇಕು. ನಿನಗೆ ನೋಡಿರುವ ಹೆಣ್ಣು ಸಾಮಾನ್ಯಳಲ್ಲ, ಅವಳು ಈ ಜಗತ್ತಿಗಾಗಿ ಒಂದಿಷ್ಟು ಏನಾದರೂ ಕೊಡಲಿಕ್ಕೆ ಬಂದವಳು. ಪರೋಪಕಾರಕ್ಕಾಗಿ, ಶರಣರಿಗಾಗಿ ಆಧ್ಯಾತ್ಮದ ಸುಖವನ್ನು ಉಂಡು ಭಕ್ತಿ ಪರಂಪರೆಯನ್ನು ಉಳಿಸಲು ಬಂದವಳು ಮಹಾದೇವಿ. ನಿನ್ನ ಜೀವನ ಸುಂದರವಾಗಲಿ, ಬದುಕು ಭಾವಪೂರ್ಣಿತವಾಗಲಿ. ನೋಡ್ರಿ, ಗುರುಗಳು ಹಾರೈಸೋದು ಯಾಕೆ ಅಂದರೆ ನಮ್ಮ ಬದುಕು ಭಾವಪೂರ್ಣಿತವಾಗಿರಬೇಕು, ವೈಭವಪೂರ್ಣಿತವಾಗಿರಬಾರದು. ನಮ್ಮ ತಾಯಂದಿರಂತಾರೆ ಇವತ್ತು ನಿನ್ನ ಮಾಡ್ಕೊಂಡು ಏನು ಕಂಡ, ದೊಡ್ಡ ದೊಡ್ಡ ಟಿ ವಿ ಅನ್ನೇ, ದೊಡ್ಡ ಮೊಬೈಲ್ ಅನ್ನೇ, ಐಫೋನ್ ಅನ್ನೇ, ಇವೆಲ್ಲ ವೈಭವ. ಒಂದಿನ ಹೋಗ್ತದೆ. ಸುಂದರವಾಗಿರ್ತಕ್ಕ ಎಲ್ಲ ಬರೀ ಮೇಕಪ್, ಈಗ ಎಲ್ಲ ಡೂಪ್ಲಿಕೇಟ್ ಇವತ್ತಿನ ಜಗತ್ತು. ನೋಡ್ರಿ, ಇವತ್ತು ನಾಳೆಗೆ ಮದುವೆ ಅನ್ನೋದ್ರೊಳಗಾಗಿ ಇವತ್ತು ಮೇಕಪ್ ಮಾಡಿಸ್ತಾರ ಕನ್ಯಾಕ. ಮದುವೆ ದಿನ 1 ತಾಸು ಮೇಕಪ್, ಮುಂದೆ 3 ದಿನ ಗಣ ಹಚ್ಕೊಂಡು ಬಾಣ ಹೋಯ್ತಂದ್ರೆ ಗಂಡ ಅಳ್ಬೇಕು ಹಂಗೆ ಕುತ್ಕೊಂಡು. ಎಷ್ಟು ಚಂದ ಕಾಣ್ತಿದ್ದಿ ಮದುವೆಯಾಗ, ಇವತ್ತೇನಾಯಿತು ಅಂತ. ಇಲ್ಲಿ ನಾನು ಹೇಳುವ ಉದ್ದೇಶ ನೀವು ಮೇಕಪ್ ಮಾಡಿಕೊಳ್ಳು ಬೇಡ ಅಂತ ಹೇಳಕತ್ತಿಲ್ಲ. ಇಲ್ಲಿ ರೂಪಕ್ಕೆ ಬೆಲೆ ಇಲ್ಲ, ರೂಪಿದ್ದು ಫಲವೇನೋ ನಿಮ್ಮ ಜ್ಞಾನ ಒಂದಿಲ್ಲದನ್ನಕ್ಕ. ರೂಪ ಮನುಷ್ಯನಿಗೆ ಕೇಡ ಅಂತ ಹೇಳಕತ್ತಿಲ್ಲ, ರೂಪದ ಜೊತೆಗೆ ಒಂದಿಷ್ಟು ಗುಣಗಳು ಇರಬೇಕು. ದಯಾ ಗುಣ ಇರಬೇಕು, ಕ್ಷಮಾ ಗುಣ ಇರಬೇಕು, ಧರ್ಮ ನಿಂಬಲ್ಲಿ ಇರಬೇಕು, ಸತ್ಯ ಇರಬೇಕು, ಸಮಾಧಾನ ಇರಬೇಕು. ಈ ಗುಣಗಳು ಇದ್ದು ಅಂದ್ರೆ ಯಾವ ರೂಪ ತಗೊಂಡು ಏನು ಮಾಡ್ತೀರಿ? ಮೈ ಮೇಲೆ ಯಾವ ಆಭರಣ ಹಾಕೊಂತೀರಿ? ಯಾವ ಆಭರಣ ಇರಬೇಕು? ಈ ಕೊರಳಿಗೆ, ಈ ಬಾಯಿಗೆ, ಈ ಕೈಗೆ ಏನಪ್ಪ ಅಂತ ಕೇಳಿದ್ರಿ ಏನು ಶೋಭಾ? 5 ಬಟ್ಟಿ ಒಂದೊಂದು ಉಂಗುರ ಹಾಕ್ಕೊಂಡ್ರಿ ಕೈ ಶೋಭಾ ಆಗೋದಿಲ್ಲ. ಇದಕ್ಕೆ ಏನು ಶೋಭಾ ಅಂದ್ರೆ ಕೈ ಎತ್ತಿ ದಾನ ಮಾಡಿದಿರಿ ಅಂದ್ರೆ ಅದೇ ಈ ಕೈಗೆ ಶೋಭಾ ಆಗ್ತದೆ. ಮುಖಕ್ಕೆ ಏನು ಭೂಷಣ? ವಿಭೂತಿಯೇ ಭೂಷಣ. ಕೊರಳಿಗೆ ರುದ್ರಾಕ್ಷಿಯೇ ಭೂಷಣ. ಇವೆಲ್ಲ ಏನು ಅಂತ ಕೇಳಿದ್ರೆ ಆಧ್ಯಾತ್ಮದಲ್ಲಿ ಬರತಕ್ಕಂಥ ಸತಿಯ ಲಕ್ಷಣಗಳನ್ನು ಹೇಳಿಕೊಂಡು ಬರ್ತಾರೆ. ಇವತ್ತು ಮಾದೇವಮ್ಮ ಶರಣಬಸವೇಶ್ವರರ ಧರ್ಮ ಪತ್ನಿಯಾಗಿದ್ದಾಳೆ. ಮಾಶಾಳ ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿ 1-2 ದಿನ ಅಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲ ದೈದವರು ಕೂಡಿಕೊಂಡು ಸಜ್ಜಾಗ್ತಾರೆ. ಅರಳಗುಂಡಿಗೆ ಕರ್ಕೊಂಡು ಹೋಗಬೇಕು. ಆಗಿನ ಕಾಲದ ಮದುವೆಗಳು 5 ದಿನ, ಈಗೂ ಒಳ್ಳೆ 5 ದಿನ ಬರ್ಲಕತ್ತಾವ್ರಿ. ಹೊಳ್ಳಿ ಒಂದಿನ ಅರಿಶಿಣ ಕಾರ್ಯಕ್ರಮ ಅಂತ ಮಾಡ್ತಾರೆ, ಒಂದಿನ ಉಡಿ ತುಂಬೋದು ಅಂತ ಮಾಡ್ತಾರೆ. ಕಡೆಗೆ ಶ್ರೀಮಂತರ ಮದುವೆ 5 ದಿನ ನಡಿಲಕತ್ತಾವ. ಈಗೂ ಭಾವ ತುಂಬಿದ ಭಕ್ತಿಯೊಳಗೆ ಭಗವಂತ ಅದಾನೆ. ಆ ಭಾವ ತುಂಬಿರತಕ್ಕಂಥ ಮನಸ್ಸಿನೊಳಗೆ ಶರಣರ ಮಾತುಗಳನ್ನು, ಶರಣರ ನೀತಿ ಪಾಠಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡೆವು ಅಂತಂದರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ಆ ಸಾರ್ಥಕತೆಯ ನಿಟ್ಟಿನಲ್ಲಿ ಶರಣ ಬಸವೇಶ್ವರರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಹಾದೇವಮ್ಮ ಇವತ್ತಿನ ದಿವಸ ಮೊದಲಗಿತ್ತಿಯಾಗಿ
ಎಲ್ಲಿಗೆ ಬರಬೇಕು? ಅರಳಗುಂಡಿಗೆ ಬರುವಂಥ ಸನ್ನಿವೇಶ. ಆಗಿನ ಕಾಲದೊಳಗೆ ಹಿಂದಿನ ಮದುವೆ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಅರ್ಥಗರ್ಭಿತವಾದ ಮದುವೆಗಳು ನಡೀತಾ ಇದ್ದು. ಮನೆಯೊಳಗೆ ಬಲಕ್ಕೆ ಹೋದ್ರೆ ಒಳ್ಳೆ ಇರಬೇಕು, ಇರ್ತದೆ ಇಲ್ಲೇ ಬಲಕ್ಕೊಂದು ಒಳ್ಳ, ಒಂದು ಬೀಸಕ್ಕಲ್ಲ ಈಗೂ ಇಟ್ಟಿರ್ತಾರೆ. ಹಿಂಗೆ ಹೋಗಿ ಹಿಂಗೆ ಸುಮ್ಮ ಒಳಕಾಲು ಪೂಜೆ ಮಾಡಾಗ ಇಟ್ಟಿರ್ತಾರೆ, ಮತ್ತೆ ಎತ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾರೆ, ಮಂದಿ ತರ್ತಾರೆ. ಆಗಿನ ಕಾಲದೊಳಗೆ ಇರಲಿಲ್ಲ. ಅವೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಆ ನೀರು ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಕೊನೆಗಿನೇನು ನಾಳೆ ಮುಂಜಾನೆ ಒಳಗೆ ಮಾದೇವಮ್ಮ ತನ್ನ ಗಂಡನ ಮನೆಗೆ ಹೋಗುವಂಥ ಸನ್ನಿವೇಶ. ಮಾದೇವಿ ಹೋಗ್ತಾಳೆ ಗಂಡನ ಮನೆಗೆ, ಮಾದೇವಿ ಹೋಗ್ತಾಳೆ ಗಂಡನ ಮನೆಗೆ ಅಂತ ಎಲ್ಲರಿಗೆ ಸುದ್ದಿ ಆಯಿತು. ಅದು ಆಗಿನ ಕಾಲದೊಳಗೆ ಸಣ್ಣ ಗ್ರಾಮ, ಈಗ ಹೋಬಳಿ ಲೆಕ್ಕದೊಳಗೆ ಬೆಳೆದಿದೆ. ಆ ತಾಯಿ ಮೊದಲು ದೇವರಿಗೆ ದೀಪ ಹಚ್ಚಿಕೊಂಡು ಹೋಗಬೇಕು. ಆ ಆರಾಧ್ಯ ಗ್ರಾಮ ದೇವತೆ ಚೌಡೇಶ್ವರಿ, ಬಹಳ ಉಗ್ರವಾದಂಥ ದೇವಿ. ಮಾದೇವಮ್ಮಗೆ ಉಡಿ ತವ್ರ ಮನೆಯೊಳಗೆ ಮೊದಲನೇ ಉಡಿ ಹಾಕ್ತಾರೆ. ಆ ಉಡಿ ಬಹಳ ಕೆಲಸ ಕೊಡ್ತದೇವ. ನೀವು ಅದನ್ನು ತಲೆಯಾಗಿ ಇಟ್ಕೊಳ್ರಿ ಒಂದು ಸಾರಿ. ಉಡಿ ಅಕ್ಕಿ ಹಾಕೋದು ಯಾಕೆ ಅಂತ ಕೇಳಿದರೆ, ನಿನ್ನ ಬಾಳು ಬಂಗಾರವಾಗಲಿ ತಂಗಿ, ಉಡಿ ತುಂಬಿಕೊಂಡಿರ್ತಕ್ಕಂಥದ್ದು ತವ್ರ ಮನೆಯೊಳಗೆ ಮೊದಲನೇ ಉಡಕ್ಕಿ, ಆ ಉಡಕ್ಕಿ ಬಿಚ್ಚಬಾರ್ದಂತ. ಆ ಉಡಕ್ಕಿ ಎಲ್ಲಿ ಹೋಗಬೇಕು ಅಂದರೆ ಗಂಡನ ಮನೆಗೆ ಹೋಯ್ತು ಅಂದರೆ ಆ ಉಡಕ್ಕಿ ಬಿಚ್ಚಬಾರ್ದಂತ, ಅಲ್ಲಿ ಚೆಲ್ಲಬೇಕಂತವು ಕಾಳ ಎಲ್ಲ ಚೆಲ್ಲದು ಅಂದ್ರೆ ಹೆಂಗೆ ಕಾಳು ಮನೆ ತುಂಬ ಚೆಲ್ತಾವ, ಹಂಗೆ ದವಸ ಧಾನ್ಯ ಮಕ್ಕಳು ಹೈನ ಸಮೃದ್ಧಿ ಆಗಲಿ ಅಂತ ಉಡಿ ತುಂಬ ಉಡಕ್ಕಿಯನ್ನು ಹಾಕ್ತಕ್ಕಂಥ ಸಂಪ್ರದಾಯ. ಒಂದು ಸಾರಿ ನಾಲ್ತವಾಡದ ವೀರೇಶ್ವರರ ತಾಯಿ ರುದ್ರಮ್ಮ ಇನ್ನೂ ನಾಲ್ತವಾಡದ ವೀರೇಶ್ವರರು ಹುಟ್ಟಿದ್ದಿಲ್ಲ. ಅವರ ತಾಯಿಯ ತವರು ಮನೆ ಕೊಣ್ಣೂರು. ನಾಲ್ತವಾಡ ವೀರೇಶ್ವರರ ತಾಯಿಯ ತವರು ಮನೆ ಕೊಣ್ಣೂರು. ಆ ರುದ್ರಮ್ಮ ತಾಯಿಗೆ ಅತ್ತಿ ಬಾಳ ಬೆರಿಕಿದ್ಲು. ಬಹಳ ದಿನಕ್ಕೆ ಸೊಸಿಗೆ ಚಲೋ ಆಯಿತು, ಮಡಿಲು ತುಂಬಿಕೊಳ್ತು. ತವ್ರ ಮನೆಯಾಗ ಕೊಣ್ಣೂರು ಅವರಿಗೆ ಹೇಳಿ ಕಳಿಸ್ತಾರೆ, ನನ್ನ ಸೊಸಿ ಹೋಳ್ಗಿ ಮಾಡ್ಯಾಳ, ನೀವು ಬಂದು ಹೋಗ್ರಿ ಅಂತ ತವ್ರ ಮನೆಗೆ ಹೇಳಿ ಕಳಿಸ್ತಕ್ಕಂಥ ಪದ್ಧತಿ ಅದ. ಹೇಳಿ ಕಳಿಸಿದ್ರು. ಅವ್ರ ಮನೆಯೊಳಗೆ ಕುಕ್ಕಿ ಕುಕ್ಕಿ ತಿನ್ನುವಂಥ ಬಡತನ ಇತ್ತು ಕೊಣ್ಣೂರೊಳಗೆ ಹಿರೇಮಠದ ಸ್ವಾಮಿಗಳಿಗೆ. ಅವರು ಹಿರಿಯರು ಬಂದು ಮಾತಾಡಿದ್ರು. ಒಂದಿಷ್ಟು ತಮಗೇನು ತಿಳಿದದ್ದು ಹಣ್ಣು ಹಂಪಲ ತಂದು ಕೊಟ್ಟು ಮಾತಾಡಿಸಿ ಎಂಬಲಗಡಿಗೆ ಪೂಜೆ ಮಾಡಿ ಅವ್ರು ಮತ್ತೆ ಅದು ಏನು ಮಾಡ್ಬೇಕು ಮಾಡಿ ಹೋದರು. 9 ತಿಂಗಳಾದ ಮೇಲೆ ದೊಡ್ಡ ದೊಡ್ಡ ನೀವೇನಂತೀರಿ ಅವ ಇಲ್ಲಿ ಅದಕ್ಕೆ ಸೀರೆ ಸೀರೆ ಕಾರಣ ಅಂತೀರಿಲ್ಲ, ಸೀರೆ ಕಾರಣ ಅಂತೀರಿ ನೀವು. ನಮ್ಮ ಕಡೆ ಸ್ವಲ್ಪ ಬಿಜಾಪುರದಾಗ ಸ್ವಲ್ಪ ಫರ್ಕ್ ಆಗ್ತದೆ. ಕುಪ್ಪಸದ ಕಾರಣ ಅಂತ ಕರೀತಾರೆ, ಕುಬಸದ ಕಾರಣ ಅಂತ ಕರ್ಕೊಂಡು ಬರ್ತಾರೆ. ಆ ತಾಯಿ ಹೇಳ್ತಾಳೆ, ನಾಲ್ತೋಡದ ವೀರೇಶ್ವರ ಶರಣರ ತಾಯಿ, ಭಾಳ ದಿನಕ್ಕೆ ನನ್ನ ಸೊಸಿಗೆ ಚಲೋ ಆಗ್ಯದ, ನೀವು ಸೀರೆ ಕಾರಣ ದಮ್ ಮಾಡಬೇಕು, ನನ್ನ ಮಗನಿಗೆ ಬಂಗಾರ ಹಾಕಬೇಕು ಅಂತ ನಾಲ್ತೋಡ ವೀರೇಶ್ವರ ಶರಣರ ತಾಯಿ ಕೇಳ್ತಾಳೆ. ಅವಾಗ ಕೊಣ್ಣೂರವರು ಸ್ವಾಮಿಗಳು ಮನೆ ತಂದಾಗ ಆಗಿನ ಕಾಲದೊಳಗೆ ಭಾಳ ಸಂದಿಗ್ಧ ಪರಿಸ್ಥಿತಿ, ತಮ್ಮ ಕಾಯಕವನ್ನು ಮಾಡಿಯೇ ಬದುಕಬೇಕಾಗ್ತಿತ್ತು. ಆ ಸಂದರ್ಭದೊಳಗೆ ಅವರು ಏನೂ ಹೇಳಲಿಲ್ಲ, ನಮಗೆ ನೀಗೋದಿಲ್ಲರಿ, ಕುಂಸ ಮಾಡೋದು ನೀಗೋದಿಲ್ಲ, ಸೀರೆ ಕಾರಣ ನಮಗೆ ನೀಗೋದಿಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಇದೆ ಅಂತ ಹೇಳಿದಾಗ ಊರನ್ನ ಹಿರಿಯರು ಕರ್ಕೊಂಬಂದು ಹೇಳಿಸಿದರು. ಭಾಳ ಕಿರಿಕಿರಿ ಮಾಡಬೇಡವ, ಸೊಸಿ ಹೆಂಗೂ ಚಲೋ ಆಗ್ಯದ, ನಾಳೆ ಮೊಮ್ಮಗ ಹುಟ್ಟಿ ಬಂದಂದ್ರೆ ಏನಾರ ಮಾಡ್ತಾರ, ಯಾಕೆ ಚಿಂತೆ ಮಾಡ್ತೀವಿ ಅಂತ ತಿಳ್ಕೊಂಡು ಯಜಮಾನರು ಆ ನಾಲ್ತವಾಡ ವೀರೇಶ್ವರರ ತಾಯಿಗೆ ಹೇಳ್ತಾರೆ. ತಾಯಿಗೆ ಸಿಟ್ಟು ಬಂತ್ರಿ ಭಾಳ. ಮತ್ತು ಹೋಗಾಗ್ರಿ,
ಗರ್ಭಿಣಿಯರಾಗಿ ತಮ್ಮ ತವರು ಮನೆ ಬಾಣೆತನಕ್ಕೆ ಹೋಗಾಗನೂ ಒಂದು ಉಡೇಕಿ ಹಾಕ್ತಾರ ಇಲ್ಲ. ಆ ಉಡೇಕಿ ಹಾಕುವಾಗ ಆ ತಾಯಿ ಕುಂತಾಗ ನಾಲ್ತ್ವಾಡ ವೀರೇಶ್ವರರ ತಾಯಿ ಬಹಳ ಸಿಟ್ಟು ಬಂತು. ಹೆಣ್ಮಗ ಇರೋದು ಒಂದು ನನ್ನ ಗಂಡ ಮಗ, ಬಹಳ ದಿನಕ್ಕೆ ಮಕ್ಕಳ ಆ ತಾಯಿ ಗರ್ಭಿಣಿಯಾಗಿದ್ದಾಳ. ಒಂದಿಷ್ಟು ಬಟ್ಟೆ ತಂದು ಒಂದಿಷ್ಟು ಏನದ ಬಂಗಾರ ತಂದು ನನ್ನ ಮಗನಿಗೆ ಅಂದ ಚಂದ ಮಾಡಲಿಲ್ಲ. ಮತ್ತು ನಾ ಯಾವಾಗ ನೋಡಬೇಕು ನನ್ನ ಮಗನ ಅಕ್ಕರ್ತಿ ಅಂತ ಆಕಿಗೆ ಬಹಳ ನೋವು ಆಗ್ತದ. ತಾಯಿಗೆ ಹಡದ ತಾಯಿಗೆ ನೋವು ಆಗ್ತದ. ಅವಾಗ ಏನು ಮಾಡ್ತಾಳೆ, ಊರನ ಹಿರಿಯರು ಓಣ್ಯಾಗ ಹೆಣ್ಮಕ್ಳು 4 ಮಂದಿ ಸೊಸಿ ಹೊಕ್ಕಳ ಬರ್ಯವ ಅಂತ ತಿಳ್ಕೊಂಡು ಎಲ್ಲರೂ 4 ಮಂದಿ ಬಳಗ ಕೂಡ್ತು. ಆಗಿದ್ದಾಯ್ತವ, ಸೊಸಿ ಮ್ಯಾಗ ಯಾಕೆ ಸಿಟ್ಟಿಗೆ ಇರ್ತಿದಿ, ಅವ್ರವ್ವ ಅಪ್ಪಗೆ ಸ್ವಲ್ಪ ಸಮಸ್ಯೆ ಅವ, ಉಡಕ್ಕಿ ಹಾಕಿ ಕಳಿಸು ಅಂತ ತಿಳ್ಕೊಂಡು ಯಜಮಾನರು ಒಬ್ರು ಯಾರೋ ಹೇಳಿದ್ರಿ ಹಿರಿಯರು. ಆ ಹೆಣ್ಮಗಳಿಗೆ ಸಿಟ್ಟು ಭಾಳ ಬಂತು. ಕುಂತಿದ್ಲು ಸೀರೆ ಉಟ್ಕೊಂಡು ಇನ್ನೇನು ತವ್ರ ಮನೆಗೆ ಹೋಗ್ಬೇಕಂತೇಳಿ ರುದ್ರಮ್ಮ. ಆ ರುದ್ರಮ್ಮನ ಅತ್ತಿ ಏನು ಮಾಡಿಲ್ಲೇವ, ಸೀದಾ ಅಡಿಗೆ ಮನೆಗೆ ಹೋದ್ಲು. ನನ್ನ ಮಗನಿಗೆ ಯಾವಾಗ ಕುಬಸ ಮಾಡಿಲ್ಲ ಅಂದ್ರೆ ಈಗ ಉಡಕ್ಕಿ ಹಾಕಬಾರ್ದು ಅಂತ ರುದ್ರಮ್ಮನ ಅತ್ತಿಗೆ ತಲೆಯಾಗ ಬಂತು. ವಾದಕ್ಕಿನೇ ಮರ ತಗೊಂಡು ಏನು ಮಾಡಿದ್ಲು ಅಂದ್ರೆ ಒಲಿ ಒಳಗಿನ ಬೂದಿ ಕೆದರಿದ್ಲು. ಆ ಒಲಿ ಒಳಗಿನ ಬೂದಿ ಕೆದರಿ ತುಂಬಿ ಹಿಂಗ ರುದ್ರಮ್ಮ ಹಿಂಗ ಉಡಿ ಹಾಕಿದ್ಲು. ಉಡಿ ಹಾಕಿದಾಗ ಬೂದಿ ಹಾಕಿದ್ಲು. ಅದ್ರಾಗ ರುದ್ರಮ್ಮನ ಅತ್ತಿ ಬೂದಿ ಹಾಕಿದ್ಲು. ಶಿವ ಬಸವ ಅಂತ ರುದ್ರಮ್ಮ ಆ ಹಾಕಿರುವ ಬೂದಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಕೂಡಿದ ಜನ ಅಂತಾರ, ಏನು ಹುಚ್ಚದಿಯ ತಂಗಿ ನೀನು, ಒಬ್ಬನೇ ಮಗ ಅದನ ಅಂತ ಹೇಳ್ತಿದಿ, ಮಗನ ಬಾಳುವೆ ಚಂದಾಗಲಿ ಅಂತ ಬಯಸೋದು ಬೇಡ ನಿನಗ. ಯಾರೇ ತುಂಬು ಗರ್ಭಿಣಿಯ ಉಡಿಯೊಳಗ ಬೂದಿ ಹಾಕ್ತಾರ 4 ಕೋಡಿ ಅಂತ ತಿಳ್ಕೊಂಡು ಯಾರ ಬೈದ್ರಂತ. ಅವಾಗ ರುದ್ರಮ್ಮ ಹೇಳ್ತಾಳೆ ಒಂದು ಮಾತು, ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಆ ತಾಯಿ. ನನ್ನ ಅತ್ತಿಗೆ ಯಾರು ಬೈಬೇಡ್ರಿ, ನನ್ನ ಅತ್ತಿ ಅಲ್ಲ, ನನಗೆ ಜನ್ಮ ಕೊಟ್ಟ ತಾಯಿಯ ರೂಪದೊಳಗೆ ಅದಾಳ. ಆಕೆ ಮುದ್ದಾಮ ಯಾವಾಗ ಬೂದಿ ಹಾಕ್ಯಾಳ ಅಂದ್ರ ಬೂದಿ ಒಳಗೆ ಎಂಥ ಶಕ್ತಿ ಅದ ಅಂತ ಕೇಳಿದ್ರ, ಸಿದ್ಧರು ಶಿವಯೋಗಿಗಳು ಶರಣ ಸಂತ ಮಹಾಂತರು ಬೂದಿ ಬಡ್ಕೊಂಡೆ ಈ ಭವವನ್ನು ನೀಗಿದ್ದಾರ. ಬೂದಿಯಿಂದಲೇ ಭವದ ಪರಿಹಾರ ಅಂತ ಶಾಸ್ತ್ರಗಳು ಹೇಳ್ತವೆ, ಭಸ್ಮದಿಂದಲೇ ಬಸಿತ ಅಂತ ಹೇಳ್ತವೆ. ಅದಕ್ಕೆ ಯಾವಾಗ ನನ್ನ ಅತ್ತಿ ಬೂದಿ ಹಾಕ್ಯಾಳ ಅಂದ ಮೇಲೆ ಆ ಬೂದಿಯನ್ನ ಮೆಚ್ಚುವಂತ ಗಂಡಸ ಮಗನ ಹಡ್ಕೊಂಡು ಬರ್ತೀನಿ ಅಂತ ರುದ್ರಮ್ಮ ಆ ಬೂದಿಯನ್ನ ಹಣಿಗಚ್ಚುವಂತಾಳೆ. ಆ ತಾಯಿಯಲ್ಲಿರುವಂತ ಭಕ್ತಿಯಿಂದ, ಆ ತಾಯಿಯಲ್ಲಿರ್ತಕ್ಕಂಥ ಭಕ್ತಿಯಿಂದ ಮುಂದೆ ನಾಲ್ತ್ವಾಡದ ವೀರೇಶ್ವರ ಶರಣರಾಗಿ ಹುಟ್ಟಿ ಬಂದರು. ನಾಲ್ತ್ವಾಡದ ವೀರೇಶ್ವರ ಶರಣರಾಗಿ ಹುಟ್ಟಿ ಬಂದರು. ತವರಿನ ಕೀರ್ತಿ ತಂದಳು ರುದ್ರಾಂಬೆ, ಒಳ್ಳೆ ಹೆಸರನ್ನು ತಂದಳು ರುದ್ರಾಂಬೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು. ತವರಿಗೆ ನಿನ್ನ ತವರಿಗೆ, ಹೆಣ್ಣು ಲೋಕದ ಕಣ್ಣು ಎಂಬಾಗಾದೆಗೆ ರತ್ನ ಪ್ರಾಯಳಾಗಬೇಕು ಸ್ತ್ರೀ ಬಾಳ ಭುವಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು. ತವರಿಗೆ ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ. ಹೆಣ್ಣು ಲೋಕದ ಕಣ್ಣು ಎಂಬಾಗಾದೆಗೆ, ಹೆಣ್ಣು ಲೋಕದ ಕಣ್ಣು ಎಂಬಾಗಾದೆಗೆ ರತ್ನ ಪ್ರಾಯಳ
ತರಬೇಕು ಸ್ತ್ರೀ ಬಾಳ ಭುವಿಗೆ, ರತ್ನ ಪ್ರಾಯಳಾಗಬೇಕು ಸ್ತ್ರೀ ಬಾಳ ಭುವಿಗೆ. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರ ತರಬೇಕು ತವರಿಗೆ, ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ. ಅಡ್ಡದಾರಿ ತುಳಿಯದಂತೆ ಅಬಲೆಯಾಗಬೇಕು, ದೊಡ್ಡ ಪಥವ ತುಳಿವಲ್ಲಿ ಸಬಲೆಯಾಗಬೇಕು. ಅಡ್ಡದಾರಿ ತುಳಿಯದಂತೆ ಅಬಲೆಯಾಗಬೇಕು, ದೊಡ್ಡ ಪಥವ ತುಳಿವಲ್ಲಿ ಸಬಲೆಯಾಗಬೇಕು. ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು, ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು. ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು, ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು, ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ, ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ. ಓದು ಎಷ್ಟು ಕಲಿತರು ಹದಿಬದಿಯಲ್ಲಿರಬೇಕು, ವೇದಶಾಸ್ತ್ರ ನುಡಿದಂತೆ ಬಾಳು ತೆಯ್ಯಬೇಕು. ಓದು ಎಷ್ಟು ಕಲಿತರು ಹದಿಬದಿಯಲ್ಲಿರಬೇಕು, ವೇದಶಾಸ್ತ್ರ ನುಡಿದಂತೆ ಬಾಳು ತೆಯ್ಯಬೇಕು. ಆದರ್ಶ ಸಾವಿತ್ರಿ ಎಂತಾಗಬೇಕು, ಆದರ್ಶ ಸಾವಿತ್ರಿ ಎಂತಾಗಬೇಕು. ಹಾಡಿ ಹರಿಸಬೇಕು ಜನ ಅಂತಾಗಿ ಬಾಳಬೇಕು, ಹಾಡಿ ಹರಿಸಬೇಕು ಜನ ಅಂತಾಗಿ ಬಾಳಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು, ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ, ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಅನ್ನಪೂರ್ಣೆಯಂತೆಲ್ಲರ ಉಣಿಸಿ ತಣಿಸಬೇಕು, ಅನ್ನಪೂರ್ಣೆಯಂತೆಲ್ಲರ ಉಣಿಸಿ ತಣಿಸಬೇಕು. ಸಂಸಾರದಿ ಸದ್ಗತಿಯ ಪಡೆದು ತಾಯಿಯಾಗಬೇಕು, ಸಂಸಾರದಿ ಸದ್ಗತಿಯ ಪಡೆದು ತಾಯಿಯಾಗಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು, ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ, ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ, ತವರಿಗೆ ನಿನ್ನ ತವರಿಗೆ. ಅತ್ತಿ ಹಾಕಿರತಕ್ಕಂಥ ಬೂದಿಯನ್ನೇ ಆ ತಾಯಿ ಮಹಾಪ್ರಸಾದ ಅಂತ ತಿಳ್ಕೊಂಡ್ಲು. ಒಬ್ಬ ಶಿವಭಕ್ತನಾಗಿರ್ತಕ್ಕಂಥ ಮಗನನ್ನ ಈ ಕನ್ನಡ ನಾಡಿಗೆ ಇಳಿಸಿ ಹೋದ್ಲು ರುದ್ರಮ್ಮ ತಾಯಿ. ಹಾಗೆ ಇವತ್ತಿನ ದಿವಸ ಬೋವಿಯವರ ಮನೆತನದ ಮಗಳಾಗಿರುವಂಥ ಮಾದೇವಮ್ಮ ಇವತ್ತು ಗಂಡನ ಮನೆಗೆ ಬರುವಾಗ ಉಡೆಕ್ಕಿಯನ್ನ ಹಾಕ್ತಾ ಇದ್ದಾರೆ.
ಆ ಉಡಿಯಕ್ಕಿಯನ್ನ ಎಲ್ಲ ಗೆಳತಿಯರು ಆ ಮಹಾದೇವಿಯ ಜೊತೆಗೆ ಕೂಡಿ ಆಡಿರ್ತಕ್ಕಂಥ ಗೆಳತಿಯರು ಬರ್ತಾರೆ, ಅವರ ಸಂಬಂಧಿಕರು ಬರ್ತಾರೆ. ಎಲ್ಲರೂ ಬಂದಾಗ ಅವಳಿಗೆ ಒಂದು ದೊಡ್ಡ ಸೀರೆಯನ್ನು ಉಡಿಸಿ ಆ ತಾಯಿಗೆ ಒಂದು ಅದೇನೋ ಅಂತಿರ್ಲಿ ಏನೋ ಹಾಸ್ತಾರಲ್ಲ ಅದಕ್ಕೆ ಮಾಡಕ ಶಾಸಿ ಕಟ್ಟಿ ಹಾಕಿ ಆ ತಾಯಿಯನ್ನಲ್ಲಿ ಕುಂದಿರಿಸಿ ಉಡಕ್ಕೆ ಹಾಕ್ತಾರೆ. ಹಾಕಿ ಕಳಿಸ್ಬೇಕಲ್ಲ, ಗಂಡನ ಮನೆಗೆ ಕಳಿಸ್ಬೇಕು. ಹುಟ್ಟಿನಾರಬ್ಧಿ ಹಿಡಿದು 14-15 ವರ್ಷ ಆ ಊರೊಳಗ ಆಡಿ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಮಗಳು ಮಾದೇವಮ್ಮ ಇವತ್ತು ಕಣ್ಮರೆಯಾಗಿ ಅರಳಗುಂಡಿಗೆ ಹೋಗ್ತಾಳಲ್ಲ ಅನ್ನುವಂತಹ ಸುದ್ದಿ ಆ ನಾಡಿನ ತುಂಬೆಲ್ಲ ಗೊತ್ತಾಗಿದೆ. ಓಡೋಡಿ ಬರ್ತಾರೆ ಎಲ್ಲರೂ. ಮಾದೇವಿ ಹೋಗ್ತಾಳೆ ಗಂಡನ ಮನೆಗೆ, ಕೂಡಿದ ಗೆಳತಿಯರು ಬರ್ತಾರೆ. ಮಾದೇವಮ್ಮನ ನೋಡೋದು ಕಣ್ಣೀರವನ್ನು ಸುರಿಸ್ತಿದ್ರು. ಆದರೆ ಆ ಉಡಕ್ಕಿಯನ್ನ ಹಾಕಿ ಆ ತಾಯಿ ಎದ್ದು ಮುಂದೆ 4 ಮನೆ ಉಡಕ್ಕಿ ಹಾಕೊಳ್ಳುವಂತಹ ಸನ್ನಿವೇಶದೊಳಗೆ ತಾಯಿಯನ್ನು ಕಳೆದುಕೊಂಡು ಪರದೇಶಿಯಾಗಿರುವ ಮಹಾದೇವಮ್ಮನ್ನ ಬಿಟ್ಟು ಕೊಡುವಂತಹ ಸಂದರ್ಭದೊಳಗೆ ಕೋಟಿ ಸಿಡಿಲು ಬಡದಷ್ಟು ನೋವಾಗ್ತದೆ. ತಂದೆಯಾಗಿರ್ತಕ್ಕಂಥ ಶಾಂತಲಿಂಗಪ್ಪನವರಿಗೆ ಮಗಳಾಗಿಯೂ ಇವಳನ್ನು ಬೆಳೆಸಿದ್ದೇನೆ, ಮಗನಾಗಿಯೂ ಬೆಳೆಸಿದ್ದೇನೆ. ತಾಯಿಯ ಪ್ರೇಮ ಒಂದಿಷ್ಟು ಕಡಿಮೆಯಾಗದಂತೆ ಬೆಳೆಸಿರುವ ಮಹಾದೇವಮ್ಮ ನಿಂತರ್ನು ಅಪ್ಪಾಜಿ ಅಂತ ಒಳಗೆ ಬರ್ತಿದ್ಲು, ಕುಂತರ್ನು ಅಪ್ಪಾಜಿ ಅಂತ ಒಳಗೆ ಬರ್ತಿದ್ಲು. ಇವತ್ತು ಮಾದೇವಿಗೆ ಹೋದ್ಲು ಅಂದ್ರೆ ನನ್ನ ಬದುಕವೇ ಶೂನ್ಯ ಆಗ್ತದ ಅಂತ ತಿಳ್ಕೊಂಡು ಒಂದೇ ಸವನೆ ಕಣ್ಣೀರವನ್ನ ಹಾಕ್ತಾ ಇದ್ದಾರೆ. ಶಾಂತಲಿಂಗಪ್ಪನವರು ಹತ್ತಿರ ಬರ್ತಾರೆ. ಮದಮ್ಮ ಹೋಗಿ ಬರ್ತೀಯನವ ಅಂತ ಕೇಳಿದಾಗ ಕಣ್ಣೊಳಗೆ ನೀರು ತುಂಬಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಯಾರು? ಮಾದೇವಮ್ಮ. ಅಪ್ಪ, ಹೆಣ್ಣಿಗೆ ಒಂದಿನ ಯಾವಾಗಲೂ ಕೂಡ ತವರ ಮನೆಯ ಸ್ಥಿರವಲ್ಲಪ್ಪ, ಇದು ಹೆಣ್ಣು ಮನೆ ಸ್ಥಿರ ಅಲ್ಲ. ನಾನು ಗಂಡನ ಮನೆಗೆ ಹೋಗ್ಬೇಕು, ಹರಿಸಿ ಹಾರೈಸಿ ಕಳಿಸು ತಂದೆ ಎಂದು ತಂದೆಯನ್ನು ತನ್ನ ತೋಳ ಬಂಧನದಲ್ಲಿ ಹಾಕಿಕೊಂಡು ಅಳ್ತಾ ಇದ್ದಾಳೆ ಮಾದೇವಮ್ಮ. ಆ ಮಾದೇವಮ್ಮ ಕಣ್ಣೀರವನ್ನ ಸುರಿಸ್ತಾ ಇರುವಂತ ಸಂದರ್ಭದೊಳಗೆ ಗೆಳತಿಯರು ಬರ್ತಾರೆ. ಗೆಳತಿಯರು ಕೂಡ ತೆಕ್ಕಿ ಹಾಕೊಂಡು ಕಣ್ಣೀರವನ್ನ ಸುರಿಸ್ತಾರೆ. ಒಂದಿಷ್ಟು ಜನ ಆಡ್ತಾರೆ, ಏನು ಮಾದೇವಿ, ತಾಯಿಯನ್ನು ಕಳ್ಕೊಂಡ್ರು ಕೂಡ ಈ ಓಣಿ ಒಳಗೆ ಯಾರಿಗಿನೂ ಬೇಡಾದ ಮಗಳ ಅಲ್ಲೇವಾ? ಬೇಡಾದಕ್ಕೆ ಅಲ್ಲ. ಯಾವ ಕಡೆ ಮಾದೇವಿ ಅಂತ ಕರೆದ್ರೆ ಹೋಗಿ ಕೊಡ್ತಿತ್ತು ಮಗಳು. ಇವತ್ತು ಈ ಅಂದ ಚಂದ ಮುತ್ತೈದಿತನವನ್ನು ನೋಡಿ ಉಡಕ್ಕೆ ಹಾಕೊಂಡು ಹೋಗೋದು ಅವಳ ತಾಯಿ ಇದ್ರೆ ಎಷ್ಟು ಪುಣ್ಯ ಸಂತೋಷ ಪಡುತ್ತಿದ್ಲು. ಆ ಭಾಗ್ಯ ಇಲ್ಲ. ನಾವ ತಾಯಂದಿರಾಗಿ ಆ ತಾಯಿಗೆ ಹಾರೈಸೋಣ ಅಂತ ತಿಳ್ಕೊಂಡು ಸಮೀಪ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾಳೆ ಮಾದೇವಿ. ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿ ಹಾರೈಸುವಾಗ ತೆಕ್ಕಿ ಹಾಕೊಂಡು ಮಾದೇವಮ್ಮನ್ನ ಎಲ್ಲರೂ ಅಳುತ್ತಿದ್ರು. ಪುರದ ಪುಣ್ಯಂ ಪುರುಷ ರೂಪಿಂಗೆ ಹೋಗುತ್ತಿದೆ. ಈ ಮಾಸಾಳದ ಪುಣ್ಯ ಅರಳಗುಂಡಿಗೆ ಹೋಗ್ತದೇನೋ ಅನ್ನುವಂಗ ಈ ಮಗಳನ್ನ ಮದುವಣಗಿತ್ತಿಯಾಗಿರುವ ಆ ಮಾದೇವಮ್ಮನನ್ನು ಕಳಿಸುವಂತಹ ಸಂದರ್ಭದೊಳಗ ಎಲ್ಲರೂ ಕಣ್ಣು ಒದ್ದೆ ಆಗ್ತವೆ. ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಿ ಮಾದಮ್ಮ ಮಹಾದೇವಿ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ
ಹೊಂಟಿದಿ ಬಿಟ್ಟು ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಿ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ರಾಜ ವೈಭೋಗ ಉಂಡಿತವರಲ್ಲಿ ಅದು ಸಿಗದವ್ವ ಅತ್ತೆ ಮನೆಯಲ್ಲಿ ರಾಜ ವೈಭೋಗ ಉಂಡಿತವರಲ್ಲಿ ಅದು ಸಿಗದವ್ವ ಅತ್ತೆ ಮನೆಯಲ್ಲಿ ತೊತ್ತಿನ ಬಾಳು ಇದ್ದರು ನಿನಗೆ ತೃಪ್ತಿಯು ಇರಲವ್ವ ತಾಳಿ ಎಂಬುದು ಕಟ್ಯಾರ ಯಾಕ ತಾಳಬೇಕವ್ವ ತೊತ್ತಿನ ಬಾಳು ಇದ್ದರು ನಿನಗೆ ತೃಪ್ತಿಯು ಇರಲವ್ವ ತಾಳಿ ಎಂಬುದು ಕಟ್ಯಾರ ಯಾಕ ತಾಳಬೇಕವ್ವ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಿ ಹುಟ್ಟಿದ ಮನಿಯಾಗ ನೀನು ಹುಟ್ಟಿರಲಿ ಮನೆ ಬೆಳಗುವುದು ನಿನ್ನ ಕೊಟ್ಟಲ್ಲಿ ಹುಟ್ಟಿದ ಮನಿಯಾಗ ನೀನು ಹುಟ್ಟಿರಲಿ ಮನೆ ಬೆಳಗುವುದು ನಿನ್ನ ಕೊಟ್ಟಲ್ಲಿ ಒಳ್ಳೆಯ ತಂದೆಯ ತಾಯಿಯ ಹೊಟ್ಟೆಲಿ ಹುಟ್ಟಿದೆಯೆನಿಸಿಕೋ ನಿನ್ನಿಂದ ಕೆಟ್ಟ ಹೆಸರು ಬರಬಾರ್ದು ತವರಿಗೆ ನೀ ತಿಳುಕೋ ಒಳ್ಳೆಯ ತಂದೆ ತಾಯಿಯ ಹೊಟ್ಟೆಲಿ ಹುಟ್ಟಿದೆಯೆನಿಸಿಕೋ ನಿನ್ನಿಂದ ಕೆಟ್ಟ ಹೆಸರು ಬರಬಾರ್ದು ತವರಿಗೆ ನೀ ತಿಳುಕೋ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆಯೋ ಕೇಳವ್ವ ಅದುವೇ ದೇವರ ಗುಡಿಯವ್ವ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆಯೋ ಕೇಳವ್ವ ಅದುವೇ ದೇವರ ಗುಡಿಯವ್ವ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಿ
ಗಂಡ ನಿನಗಿದ್ದರು ಹುಚ್ಚನಿರಬಹುದು ಹುಂಬನಿರಬಹುದು ತಾಳಿ ಕಟ್ಟಿದ ಗಂಡ ನಿನಗಿದ್ದರು ಹುಚ್ಚನಿರಬಹುದು ಹುಂಬನಿರಬಹುದು ಅಂಥವನೇನೋ ಇಂಥವನೇನೋ ಎಂಥವನೇ ಇರಲಿ ತಾಳಿ ಕಟ್ಟಿದ ಗಂಡ ಕೆಳವ ದೇವರ ಸಮ ಅವನು ಅಂಥವನೇನೋ ಇಂಥವನೇನೋ ಎಂಥವನೇ ಇರಲಿ ತಾಳಿ ಕಟ್ಟಿದ ಗಂಡ ಕೆಳವ ದೇವರ ಸಮ ಅವನು ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಮ್ಮ ಮಾದೇವಮ್ಮ ಉಡುಕಿಯನ್ನು ಹಾಕ್ಕೊಂಡು ತನ್ನೆಲ್ಲ ಗೆಳತಿಯರಿಗೆ ಕೈ ಮಾಡ್ತಾ ಬಂದಿರುವ ಕೂಡಿ ಆಡಿದ ಗೆಳತಿಯರು ಆ ಮಾದೇವಿ ಅಮ್ಮನ ತಕ್ಕಿ ಹಾಕ್ಕೊಂಡು ಒಂದೇ ಸವನೆ ಅಳುತ್ತಿದ್ರು. ಮಾದೇವಿನು 4 ಮನಿ ಉಡುಕಿ ಹಾಕ್ಕೊಂಡು ಕೊನೆಗೆ ಆ ಗಾಡಿಯನ್ನು ಏರುವಂತ ಒಂದು ಸನ್ನಿವೇಶ. ಯಾರೋ ಒಬ್ಬರು ನೆರ್ಮನೆಯವರು ನೀರು ತುಂಬಿಕೊಂಡು ಬಂದು ಮಾದೇವಮ್ಮನಿಗೆ ನೀರು ಕೊಟ್ಟು, ಹೋಗಿ ಬಾ ತಂಗಿ ಮಾದೇವಿ ಅಂತ ಹೇಳುದು ಅಷ್ಟೇ ಬಾಕಿ ಉಳಿದಿತ್ತು. ಮಾದೇವಮ್ಮ ತನ್ನ ತಂದೆ ನೆನಪಿಸ್ಕೊಳ್ತಾಳೆ. ಹೋಗಿ ಬಾ ಮಗಳೇ ಅಂತ ಹೇಳಲಿಕ್ಕೆ ತಂದೆ ಮನೆ ಬಿಟ್ಟು ಹೊರಗೆ ಬಿಟ್ಟು ಬಂದಿಲ್ಲ, ಒಳಗೆ ಹೋಗಿ ತೆಕ್ಕಿ ಹಾಕೊಂಡು ಕಂಬ ಹಿಡಿದು ಅಳ್ಳಿಕತ್ತಿದ್ದಾನ. ಮಾದೇವಿ ಗಂಡನ ಮನೆಗೆ ಹೋದ್ರೆ ನಾನು ಯಾರಿಗೆ ಯವ್ವ ಅಂತ ಕರಿಬೇಕು ಅಂತ ಭೋಗಲಿಂಗಪ್ಪನವರು ಶಾಂತಲಿಂಗಪ್ಪನವರು ಒಳಗೆ ಹೋಗಿ ಒಂದೇ ಸವನೆ ಅಳ್ಳಿಕತ್ತಿದ್ರು. ಕೂಡಿದ ಮಂದಿ ಎಲ್ಲದರ ಕರೀರಿ ಸ್ಯಾಂಡ್ರನ್ನ ಕರೀರಿ ಅಂತ ಹೇಳ್ತಾರೆ. ಶಾಂತಲಿಂಗಪ್ಪನವ್ರ ಮಗಳ ಕಳ್ಕೊಂಡು ಒಂದು ಸೌನ ಅಳ್ಳಿಕತ್ತಿದ್ರು. ಹೋಗಿ ನೋಡ್ತಾರೆ, ಬಿಕ್ಕಿ 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 ಒಂದೇ ಸವನೆ ಹೇಳ್ತಿದ್ರು. ಮಾದೇವಿ ನಿಮ್ಮ ಅಪ್ಪನ ಕರ್ಕೊಂಬರ್ಬಾರುವ ಅಂತ ಮತ್ತ ಒಳಗೆ ಹೋಗಂಗಿಲ್ಲ. ಉಡಕ್ಕಿ ಹಾಕೊಂಡ ಮೇಲೆ ಹೊಳ್ಳಿ ವಸ್ತ್ರ ತುಳಿಬಾರ್ದು. ಉಡಕ್ಕಿ ಕೊನೆಯ ಉಡಿಯಕ್ಕಿ ಆ ಹೆಣ್ಣು ಮಕ್ಕಳಿಗೆ ತಮ್ಮ ಕರಳಿನ ಬಲಿ ಕೊಟ್ಟು ಉಡಕ್ಕಿ ಹಾಕೊಂಡು ಗಂಡನ ಮನೆಗೆ ಹೋಗುವಂತ ಸನ್ನಿವೇಶ. ಕೊನೆಗೆ ಹೋಗುವಾಗ ನನ್ನ ತಂದೆ ಮುಖ ನೋಡಿ ಹೋಗಬೇಕು ಅಂತ ಹೇಳಿ ಮಾದೇವಮ್ಮ, ಅಪ್ಪ ಈ ಹತಭಾಗ್ಯ ಮಗಳನ್ನ, ತಾಯಿ ಇಲ್ಲದ ಪರದೇಶಿ ಮಗಳನ್ನ ಹಾರೈಸಿ ಕಳಿಸಿ ಬಾ ತಂದೆ, ಹಾರೈಸಿ ಕಳಿಸಿ ಬಾ ಎಂದು ಕೂಗುತ್ತಿರುವಾಗ ಮುದಿ ವಯಸ್ಸಿನಲ್ಲಿರುವಂತ ಶಾಂತಲಿಂಗಪ್ಪನವರು ಹೊರಗೆ ಬರ್ತಾರೆ. ಹೊರಗೆ ಬರೋದ್ರೊಳಗಾಗಿ ಮಗಳ ಮುಖ ನೋಡೋದಿಲ್ಲ. ಬಂದವ್ರೆ ಮತ್ತೇನ್ ಮಾಡ್ತಾರೆ, ನೀನ ಹಿಂಗತ್ರ ಹೆಂಗೋ ಮರಯ, ಆ ಮಾದೇವಮ್ಮನ ಗತಿ ಹೆಂಗಾಗ್ತಿರ್ಬೇಕು. ಆ ಮಗಳ ಬಿಟ್ಟು ನಿನ್ನ ಬಿಟ್ಟು ಅರಕ್ಷಣ ಇಲ್ಲ, ಈಗ ಹೋಗುವಾಗ ಅಳಬೇಡ, ಹಾರೈಸಿ ಕಳಿಸು ಅಂತ ಹೇಳ್ತಾರೆ. ಆ ತಾಯಿ ಬಂದು ಮಾದೇವಿಗೆ ಹೋಗಿ ಬಾರವ್ವ ಅಂತ ಹೇಳೋಕ್ಕಿಂತ ಪೂರ್ವದಲ್ಲಿ ಮಾದೇವಮ್ಮನ ಅತ್ತಿಯಾಗಿರ್ತಕ್ಕಂಥ ಅತ್ತಿ ಹೆಸರು ಏನೇವ, ಅರ್ಧ ತೊಲಿ ಬಂಗಾರ ನೋಡ್ರಿ ಹೇಳಿದ್ರ. ಶಾಂತಮ್ಮ ನೀರು ಹೇಳ, ಸುಮ್ಮನೆ ಹೇಳ್ರಿ ಒಬ್ರೇ. ಇದು 54 ವರ್ಷ ಪುರಾಣ ಹೇಳಿದ್ರು. ಮಾದೇವಿ ಅತ್ಯಾರ್ರಿ. ಶಾಣ ಬಸಪ್ಪನ ತಾಯಿ ಹೆಸರು ಗೊತ್ತಿಲ್ರಿ? ಅಬ್ಬಾಬ ಹಿಂಗೆ ಹೇಳ್ಬೇಕ ನಿಮ್ಗೆ?
ಮಾದೇವಮ್ಮನ ಅತಿ ಸಮೀಪ ಬಂದು ಶಾಂತಲಿಂಗಪ್ಪನವರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ತಾಯಿ ಇದೇನಾದಲ್ಲ ಇದು ಮಗಳಂದ್ರು ಇದನ್ನೇ ಅಂತ ತಿಳ್ಕೊ, ಸೊಸಿ ಅಂದ್ರು ಇದನ್ನಂತೆ ತಿಳ್ಕೊ. ಇದಕ್ಕೆ ಒಂದು ಭಾಗ ತಾಯಿ ಕೊರತೆ ಅದವ. ತಾಯಿ ಕಳ್ಕೊಂಡು ಪರದೇಶಿ ಮಗಳು ಅಂತ ನಾ ಉಡಿಯೊಳಗೆ ಹಾಕೊಂಡು ಜೋಪಾನ ಮಾಡೀನಿ. ಏನಾದರೂ ಗಂಡನ ಮನೆಯೊಳಗೆ ಒಂದಿಷ್ಟು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಹರಿದು ಬೀಳಬೇಡವಾ ಯವ್ವ, ನಿನ್ನ ಕಾಲು ಹಿಡ್ಕೋತೀನಿ ಅಂತ ತಿಳ್ಕೊಂಡು ಶಾಂತಲಿಂಗಪ್ಪನವರು ಮಡಿಯಮ್ಮನ ಕಾಲಿಗೆ ಬೀಳಲಿಕ್ಕೆ ಬರ್ತಾರೆ. ಆ ಸಂದರ್ಭದೊಳಗೆ ಯಪ್ಪ ಎಂಥ ಮಾತು ಹೇಳ್ತೀರಿ, ನಿಮ್ಮ ಮಗಳು ಬರೋದು ಸಾಲುಕ್ಯರ ಮನೆತನಕ್ಕೆ ಬರ್ತಾಳ್ರಿ. ಸಾಲುಕ್ಯರ ಮನೆತನದೊಳಗ ಸೋಲಿಲ್ಲದ ಸರದಾರ ಮನೆತನ ಅದದು. ಉಣ್ಣವ್ರಿಗೆ ತಿನ್ನಕ್ಕೆ ಕಡಿಮೆಲ್ಲ, ಉಣ್ಣವ್ರಿಗೆ ಕಡಿಮೆಲ್ಲ. ನಮ್ಮ ಮನೆತನಕ್ಕೆ ಮಾದೇವಿ ಕೂದಲ ಕೊಂಕಾಗಲಾರ್ದಂಗೆ ನಾನು ನೋಡ್ಕೊತೀನಪ್ಪ, ಇವಳೇ ನನ್ನ ಮಗಳು ಅಂತ ನೀ ವಿಚಾರ ಮಾಡಬೇಡ ಅಂತ ತಿಳ್ಕೊಂಡು ಮಡಿಯಮ್ಮ ಹೇಳ್ತಾಳೆ. ಆ ಸಂದರ್ಭದೊಳಗ ಅವನಿಗೆ ನೋವಾಗ್ತದೆ. ಹೆಣ್ಣು ಹಡಿಯಲು ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ ಹಡೆದಪ್ಪ, ಹೆಣ್ಣು ಸ್ಥಿರವಲ್ಲ ತವರಿಗೆ. ಅಪ್ಪ ಅಳಬೇಡಪ್ಪ, ಕಣ್ಣಾಗ ನೀರು ಹಾಕಬೇಡ. ಹೆಣ್ಣು ಹಡದ ಮೇಲೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಸ್ಥಿರ, ಒಂದಿನ ಬಿಡಲೇಬೇಕು. ಅವರಿಗೆ ಗಂಡನ ಮನೆಯೇ ಸ್ಥಿರ ಆಸ್ತಿ. ಹೆಣ್ಣು ಮಗಳು ಹೋಗಾಗ ಅಳಬೇಡ ಹಡದಪ್ಪ, ಹೆಣ್ಣು ಸ್ಥಿರವಲ್ಲ ತವರಿಗೆ, ಹೆಣ್ಣಿನ ತವರು ಮನೆ ಸ್ಥಿರ ಅಲ್ಲ, ನೀನು ಕಣ್ಣಾಗ ನೀರು ತರಬೇಡ ಅಂದಾಗ, ಮಗಳೇ ನೀನು ಹೋಗಿ ಬರುವಾಗ ಕುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಹುಲ್ಲು ತರುವಂತಾಗಬಾರದಮ್ಮ, ನಿನ್ನ ಕೀರ್ತಿ ಹೂವು ತರುವಂತಾಗಬೇಕು. ಅತ್ತೆ ಮಾವಂದಿರರ ಸೇವೆಯನ್ನು ಮಾಡಿ ಭಾವ ಮೈದುನರಿಗೆ ತಲೆಬಾಗಿ ತಲೆ ತುಂಬ ಸೆರಗು ಹೊತ್ತುಕೊಂಡು ನಿನ್ನ ಗಂಡನ ಇಚ್ಛೆಯಂತೆ ನಡೆದು ಅರಳಗುಂಡಗೆಯ ಕೀರ್ತಿಯನ್ನ, ಸಾಲುಕ್ಯರ ಮನೆತನದ ಕೀರ್ತಿಯನ್ನ ಮತ್ತು ಮಾಸಾಳ ಗ್ರಾಮದ ಬೋವಿಯವರ ಮನೆತನದ ಕೀರ್ತಿಯನ್ನು ತೆಗೆದುಕೊಂಡು ಬಾ ಮಗಳೇ ಎಂದು ಕಣ್ಣೀರನ್ನು ಒರೆಸುತ್ತಾ ಮಾದೇವಮ್ಮನ ತಲೆ ಮೇಲೆ ಕೈಯಾಡಿಸಿ ಹಾರೈಸಿ ಕಳಿಸ್ತಕ್ಕಂಥ ಪರಿಸ್ಥಿತಿಯೊಳಗೆ ಎಲ್ಲ ಗೆಳತಿಯರು ಕೂಡ ಬಂದು ಆ ತಾಯಿಗೆ ತೆಕ್ಕಿ ಹಾಕ್ಕೊಂಡು ಅಳ್ತಾ ಎಲ್ಲರೂ ಬೀಳ್ಕೊಡ್ತಾ ಇದ್ದಾರೆ. ಮಾದೇವಮ್ಮ ಭಾರವಾದ ಮನಸ್ಸಿನಿಂದ ಅವರಿಗೆ ಹೋಗಿ ಬರಬೇಕು ಅಂತ ಹೇಳ್ತಾ ಹೋಗ್ತಾಳೆ. ಯಾವಾಗ ಚಕ್ಕಡಿಯೊಳಗೆ ಕುಂತ್ಕೊಂಡ್ಲೋ ದುಃಖ ಉಮ್ಮಳಿಸಿ ಬರ್ತದೆ. ತಾಯಿಯನ್ನು ಕಳೆದುಕೊಂಡ ನೆನಪು ಮಾದೇವಮ್ಮಗೆ ಬಂದು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾರ ತೊಡಿ ಮ್ಯಾಗ ಬಿದ್ದು ಅಳ್ಳಿಕತ್ತಾಳ ಅಂದ್ರೆ ತನ್ನ ಅತ್ತಿ ತೊಡಿ ಮ್ಯಾಗ ಅಳ್ಳಿಕತ್ತಿದ್ದಾಳ ಮಡಿಯಮ್ಮನ ಮ್ಯಾಗ. ಏ ಮಾದೇವಿ, ನೀ ಏನು ಚಿಂತೆ ಮಾಡಬೇಡ, ತಾಯಿ ಕಳ್ಕೊಂಡ ಪರದೇಶಿ ಆಗಬೇಡ ಕೋಡಿ, ನಾನಾ ನಿನಗೆ ತಾಯಿ ಅಂತ ಮಡಿವಾಳಮ್ಮ. ಮಡಿಯಮ್ಮ ತಲೆ ಮ್ಯಾಗ ಕೈ ಆಡಿಸಿ ಹೇಳ್ತಾಳೆ, ನಾನಾ ನಿನ್ನ ತಾಯಿ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ, ಮದುವೆಯಾಗಿ ಹೊಂಟಿದಿ ಇಂದೀಗ, 5 ಮುತ್ತಿನ ಅರ್ಥ ತಿಳಿಬೇಗ, ತಿಳಿಸಿ ಹೇಳತೀನಿ ತಂಗಿ ಸಬದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ, ಗರತಿಯಾಗಿ ಬಾಳು ಗಂಡನೂರಾಗ, ಮದುವೆಯಾಗಿ ಹೊಂಟಿದಿ ಇಂದೀಗ, ಮದುವೆಯಾಗಿ ಹೊಂಟಿದಿ ಇಂದೀಗ, 5 ಮುತ್ತಿನ ಅರ್ಥ ತಿಳಿಬೇಗ, ತಿಳಿಸಿ ಹೇಳತೀನಿ ತಂಗಿ ಸಬದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ.
ಮೊದಲಾನೆ ಮುತ್ತು ಹಣ್ಣಿಮ್ಯಾಗ ಮೊದಲಾನೆ ಮುತ್ತು ಹಣ್ಣಿಮ್ಯಾಗ ಅದರ ವೇಷ ಐತಿ ಕೆಂಪು ಬಣ್ಣದಾಗ ಅದರ ವೇಷ ಐತಿ ಕೆಂಪು ಬಣ್ಣದಾಗ ಪರಪುರುಷರು ನೋಡುತ್ತಾರ ಭವದಾಗ ಪರಪುರುಷರು ನೋಡುತ್ತಾರ ಭಯದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ಗರತಿಯಾಗಿ ಬಾಳು ಗಂಡನೂರಾಗ ಎರಡಾನೆ ಮುತ್ತು ಮುಗಿನ ತುದಿ ಮ್ಯಾಗ ಎರಡಾನೆ ಮುತ್ತು ಮುಗಿನ ತುದಿ ಮ್ಯಾಗ ಐದು ಮುತ್ತು ಇರುತ್ತಾವ ಅದರಾಗ ಐದು ಮುತ್ತು ಇರುತ್ತಾವ ಅದರಾಗ ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಗ ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಗ ಮುಖ ನೋಡಿ ತಿರುಗ ಬ್ಯಾಡ ಮಂದ್ಯಾಗ ಮುಖ ನೋಡಿ ತಿರುಗ ಬ್ಯಾಡ ಮಂದ್ಯಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ಗರತಿಯಾಗಿ ಬಾಳು ಗಂಡನೂರಾಗ ಮೂರಾನೆ ಮುತ್ತು ಕೊರಳಾಗ ಮೂರಾನೆ ಮುತ್ತು ನಿನ್ನ ಕೊರಳಾಗ ಅತ್ತಿ ಮನೆ ಕಷ್ಟ ನಿನಗ ಬಂದಾಗ ಅತ್ತಿ ಮನೆ ಕಷ್ಟ ನಿನಗ ಬಂದಾಗ ಕುತ್ತಿಗೆಗೆ ಬರುತನಕ ತಾಳು ನಿನೀಗ ಕುತ್ತಿಗೆಗೆ ಬರುತನಕ ತಾಳು ನಿನೀಗ ತಾಳಿ ಕಟ್ಟ್ಯಾರ ತಂಗಿ ಕೊರಳಾಗ ತಾಳಿ ಕಟ್ಟ್ಯಾರ ತಂಗಿ ಕೊರಳಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ಮದುವೆಯಾಗಿ ಹೊಂಟಿದಿ ಇಂದೀಗ ಮದುವೆಯಾಗಿ ಹೊಂಟಿದಿ ಇಂದೀಗ ಐದು ಮುತ್ತಿನ ಅರ್ಥ ತಿಳಿಬೇಗ ತಿಳಿಸಿ ಹೇಳತೀನಿ ತಂಗಿ ಸಬದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ನಾಲ್ಕಾನೆ ಮುತ್ತು ಹಸಿರು ಬಳ್ಳೆಯಮ್ಮ ನಾಲ್ಕಾನೆ ಮುತ್ತು ಹಸಿರು ಬಳ್ಳೆಯಮ್ಮ ಹಸಿರು ಬಳ್ಳೆಯ ತೊಡಿಸುತ್ತಾರ ಕೈಯಾಗ ಹಸಿರು ಬಳ್ಳೆಯ ತೊಡಿಸುತ್ತಾರ ಕೈಯಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನ್ಯಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನ್ಯಾಗ ಹಸಿರು ಸೀರೆ ಉಡಿಸುತ್ತಾರ ಮದುವ್ಯಾಗ ಹಸಿರು ಸೀರೆ ಉಡಿಸುತ್ತಾರ ಮದುವ್ಯಾಗ ಹೆಣ್ಣಾಗಿ
ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ಐದಾನೆ ಮುತ್ತು ಬೆಳ್ಳಿ ಕಾಲುಂಗುರ ಐದಾನೆ ಮುತ್ತು ಬೆಳ್ಳಿ ಕಾಲುಂಗುರ ತಿರುಗು ಹಕ್ಕು ಇರುತ್ತೈತಿ ತವರಿನ್ಯಾಗ ತಿರುಗು ಹಕ್ಕು ಇರುತ್ತೈತಿ ತವರಿನ್ಯಾಗ ಗಂಡ ಎಂಬ ಹಕ್ಕಿ ನಿನಗ ಇಂದು ಜೋಡ ಗಂಡ ಎಂಬ ಹಕ್ಕಿ ನಿನಗ ಇಂದು ಜೋಡ ಬೇಡಿ ಹಾಕ್ಯಾರ ತಂಗಿ ಬೆರಳಾಗ ಬೇಡಿ ಹಾಕ್ಯಾರ ತಂಗಿ ಬೆರಳಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ಮದುವೆಯಾಗಿ ಹೊಂಟಿದಿ ಇಂದೀಗ ಐದು ಮುತ್ತಿನ ಅರ್ಥ ತಿಳಿಬೇಗ ತಿಳಿಸಿ ಹೇಳತೀನಿ ತಂಗಿ ಸಬದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಮಾದೇವಮ್ಮ ಅರಳಗುಂಡಗಿಯನ್ನು ಬಿಟ್ಟು ಇದು ಮಾಷಾಳವನ್ನು ಬಿಟ್ಟು ಅರಳಗುಂಡಗಿಯ ಗ್ರಾಮಕ್ಕೆ ಬಂದ್ಲು. ಸತಿ ಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಅತ್ತೆ ಮಾವಂದಿರರಿಗೆ ಶಿಶುವಾಗಿ ಭಾವ ಮೈದುನರಿಗೆ ಸೊಸೆಯಾಗಿ ಆ ತಾಯಿ ನಯವಿನಯದಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾಳೆ. ತಂದೆ ತಾಯಿಗಳು ಹೇಳುವಂತಹ ಒಂದು ಮಾತು ನಾವು ಈಗ ಹೇಳಬೇಕಾಗಿದೆ. ನಮ್ಮ ಮಗಳಿಗೂ ನಾವು ಹೇಳಬೇಕು. ನಾವೆಲ್ಲಿ ಹೇಳ್ತೇವೆ, ನಾವು ಹೇಳೋದ ಬೇರೆ. ತಂಗಿ ನಿಮ್ಮ ಅತ್ತಿ ಒಂದಂದ್ರೆ ನೀ ಎರಡನ್ನು. ಆಗಿನ ಕಾಲದೊಳಗೆ ಹೇಳ್ತಿದ್ರು, ತಂಗಿ ಇಲ್ಲಿ ತನ ಏನೋ ಹೇಳಿ ನಾವೆಲ್ಲ ಬಿಟ್ಟು ಬಿಡು, ಹೃದಯಕ್ಕೆ ಸಮೀಪ ಬರುವಂಗೆ ಎರಡು ಮಾತುಗಳನ್ನು ಆಡ್ತೀನಿ ಅಂತ ಆಗಿನ ತಾಯಿಯಂದಿರರು ತಮ್ಮ ಮಕ್ಕಳು ಗಂಡನ ಮನೆಗೆ ಹೋಗಾಗಿ ಹೇಳ್ತಿದ್ರು. ನಿನ್ನ ಪ್ರಪಂಚದೊಳಗೆ ಎಂಥ ಕಷ್ಟಗಳೇ ಬಂದ್ರೂ ಕೂಡ ತಂಗಿ ಅತ್ತಿಗೆ ಎದುರುತ್ತರ ಕೊಡಬೇಡ. ನಿನ್ನ ಅತ್ತಿಗೆ ಎದುರು ಉತ್ತರ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವನ ಬಂಗಾರ ಆಗ್ತದ ಅಂತ ಹೇಳ್ತಿದ್ರು. ಈಗ ಹೇಳೋ ಕಂಪ್ನಿ ಅತ್ತಿಗೆ ಎದರ್ಲಿಲ್ಲ ಅಂದ್ರೆ ನೀ ಯಾರು ನಿನಗೆ ಒಂದು ನಾಯಿಕೂನ್ ಹೆದರೋದಿಲ್ಲ, ಅತ್ತಿಗೆ ತಲೆ ಹೊಡಿ ಅಂತ ಹೇಳುವ ಕಾಲ ಈಗ ಬಂದ. ಮತ್ತು ಏನದ ಯಾವ ಧಾರಾವಾಹಿಯಾಗ, ಈ ಧಾರಾವಾಹಿ ನೋಡ್ತೀವಲ್ಲ ಅದ್ರಾಗ ಏನವ, ಅತ್ತಿಗೆ ಹೆಂಗೆ ಹೊಡಿಸ್ಬೇಕು, ಮಾವನ್ನ ಹೆಂಗೆ ಬಿಟ್ಟು ಹೊರಗೆ ಹಾಕ್ಬೇಕು, ಮೈದನ್ನ ಹೆಂಗೆ ಹಾಕ್ಬೇಕು, ಇವ ಅದಕ್ಕೆ ಅವ್ರು ಹೇಳ್ತಾರೆ ಮನುಷ್ಯನಿಗೆ ಸಂಸ್ಕಾರಗಳು ಮುಖ್ಯ. ಮುತ್ತೈದಿ ಅಲ್ಲು ಹೇಳಿದರು, ಅವರು ಸಾಹಿತ್ಯದಾಗ ಭಾಳ ಚಂದ ಆಡಿದರು. 5 ಮುತ್ತುಗಳು ತಿಳ್ಕೋಬೇಕು ನಾವು. ಹೆಣ್ಣು ಮಕ್ಕಳಿಗೆ ಅವು 5 ಮುತ್ತುಗಳು, ತಿಳಿದವರಿಗೆ ಅದು ತಿಳಿಯದೇ ಮರವೆಯೊಳಗೆ ಹೋದರೆ ಅವು 5 ಕುತ್ತಾಗ್ತವೆ ಆ ತಾಯಿಗೆ. ಕೊರಳಲ್ಲಿ ಮಂಗಲಸೂತ್ರ, ಹಣೆಯಲ್ಲಿ ಕುಂಕುಮ, ಮೂಗಿನಲ್ಲಿ ಮೂಗುತಿ, ಕಾಲಲ್ಲಿ ಒಂದು ಕಾಲುಂಗರು, ಕೈಯಲ್ಲಿ ಬಳೆಗಳು, ಇವೆಲ್ಲ ನಮ್ಮ ಸಮೃದ್ಧಿಯ ಸಂಕೇತವನ್ನು ಇಟ್ಟುಕೊಂಡ್ರು. ಆಗಿನ ಕಾಲದೊಳಗೆ ಹೆಣ್ಮಕ್ಕಳು ಮೂಗಿನೊಳಗೆ ನತ್ತಂತ ಬರ್ತಿದ್ದು. ಎಂಥ ಪವರ್ಫುಲ್ ಶಕ್ತಿ ಇತ್ತು ಅಂತ ಕೇಳಿದ್ರೆ, ಹೇಮರೆಡ್ಡಿಯ ಮಲ್ಲಮ್ಮನ ಮೈದನ ಒಂದು ಸಾರಿ ವೇಶ್ಯೆ ಮನೆಗೆ ಹೋಗ್ತಾನ್ರಿ. ವೇಶ್ಯೆ ಮನೆಗೆ ದೇವಸ್ಥಾನದಿಂದ ವೇಶ್ಯ ದೇವಸ್ಥಾನದಿಂದ ಬರ್ತಿದ್ಲು. ಮಲ್ಲಮ್ಮ ನತ್ತನ್ನು ಧರಿಸಿಕೊಂಡು ದೇವಸ್ಥಾನದೊಳಗೆ ಹೋಗುವಾಗ ಆಕಿನ ಮೂಗುತಿ ನೋಡಿರ್ಲಿಕ್ಕೆ ವೇಮಣ್ಣನ ವೇಷೆ
ಆ ತಾಯಿಗೆ ವಿಚಾರ ಬಂತು, ಇಂಥ ಹೊಳಿತಕ್ಕಂಥ ಮಲ್ಲಮ್ಮನ ಮೂಗಿನೊಳಗಿರುವಂಥ ಮೂಗುತಿ ನನ್ನ ಮೂಗಿನಾಗಿದ್ದರೆ ಏನೋ ತಪ್ಪ ಅಂದ್ಲಕ್ಕಿ. ಬಂದ್ಲು. ಇವ ವೇಮಣ್ಣ ಬಂದ, ಕೇಳಿಲ್ಲಕ್ಕಿ. ಏನೂ ಬೇಡ, ಮುತ್ತು ಬೇಡ, ರತ್ನ ಬೇಡ, ನಿನ್ನ ಆಸ್ತಿ ಬೇಡ, ಏನೂ ಬೇಡ, ನಾನು ಬೇಡಿದ ಒಂದು ವಸ್ತು ಕೊಡ್ತೀನಿ ಅಂತ ಭಾಷ್ಯ ಕೊಡು, ಆಮೇಲೆ ಹೇಳ್ತೀನಿ ಎಂದಾಗ ಕೇಳಿಲ್ಲ. ನಿನ್ನ ಅಣ್ಣನ ಹೆಂಡತಿಯಾಗಿರುವ ಭರಮಣ್ಣನ ಹೆಂಡತಿಯಾಗಿರತಕ್ಕಂಥ ಮಾದೇವ್ ಯಾರೋ ಮಲ್ಲಮ್ಮನ ಮೂಗುತಿ ನನಗೆ ತಂದು ಕೊಡ್ತೀಯಾ ಅಂತ ಕೇಳಿದಾಗ ಅವನಿಗೆ 1000 ಚೇಳು ಕಡಿದಷ್ಟು ನೋವಾಗ್ತದೆ ವೇಮಣ್ಣನಿಗೆ. ಇದು ಒಂದು ಬಿಟ್ಟು ಹೇಳು, ಯಾಕೆ ಅಂತ ಕೇಳಿದ್ರೆ, ನನ್ನ ಶರೀರವನ್ನು ಹಿಂಗೆ ಸೀಳು ಅಂದ್ರೆ ಸೀಳ್ಕೊಂತೀನಿ ಕರೆ, ಪರಮ ಪ್ರತಿವತೆಯಾಗಿರುವ ನನ್ನ ಅತ್ತೆ ಹೇಮರೆಡ್ಡಿಯ ಕುಲಕ್ಕ ಅವಳು ಕಳಸವಿದ್ದಂಗ, ಅವಳ ಮೂಗುತಿಯಿಂದ ಅವಳು ಹೊಚ್ಚಿರುವ ಸೆರಗಿನಿಂದ ಈ ರೆಡ್ಡಿಯರ ಕುಲದ ಮನೆತನ ನಡೆದದ. ಅದಕ್ಕೆ ಅದೊಂದು ಬಿಟ್ಟು ಹೇಳು ಅಂತ ವೇಮ ಬೇಡ್ಕೊಂತಾನೆ. ಅವಾಗ ಹೇಳ್ತಾಳೆ ಆ ವೇಶ್ಯೆ, ಅದೇ ನನಗೆ ಮೂಗುತಿ ಬೇಕು, ನನಗದೇ ಮೂಗುತಿ ಬೇಕು. ದೊಡ್ಡ ಆಳ ವ್ಯಸನಿ, ವೇಶ್ಯ ಚಟಕ್ಕೆ ದಾಸನಾಗಿದ್ದ, ಹುಚ್ಚನಾಗ್ತಾನೆ. ಹೇಗೆ ಹೆತ್ತಮ್ಮಳಾಗಿರುವ ಮಲ್ಲಮ್ಮನಿಗೆ ಆ ಮೂಗುತಿಯನ್ನ ಕೇಳಬೇಕು? ರಾತ್ರಿ 12 ಗಂಟೆಗೆ ಬರ್ತಾನೆ ಮನೆಗೆ. ಅತ್ತಿಗೆ ಕಾಯ್ತಾ ಇದ್ಲು ವೇಮಣ್ಣ ಬರೋದು. ವೇಮಣ್ಣನ ಹೆಂಡತಿ ಕಾಯ್ತಿರ್ಲಿಲ್ಲ, ಮಲ್ಲಮ್ಮ ಕಾಯ್ತಿದ್ಲು. ವೇಮಣ್ಣ ಯಾವಾಗ ಬರ್ತಾನೆ, ಅವನಿಗೆ ಊಟಕ್ಕೆ ಕೊಡಬೇಕು ಅಂತ. ರಾತ್ರಿ 12 ಗಂಟೆಗೆ ವೇಮಣ್ಣ ಬಂದ. ಮೈ ಮೇಲೆ ಪೇಟ ಇರಲಿಲ್ಲ, ಅಕರಾಳ ವಿಕರಾಳ ರೂಪ ಆಗಿತ್ತು, ಕಣ್ಣಾಗ ನೀರು ಸುರಿಸ್ತಿದ್ದ. ಅತ್ತಿಗೆ ತಲೆ ತುಂಬ ಸೆರಗು ಹೊತ್ಕೊಂಡು ಏನು ಮಾಡಿದ್ಲು ಅಂದ್ರೆ, ಊಟ ಮಾಡಲಿಕ್ಕೆ ವೇಮಣ್ಣನಿಗೆ ನೀರು ಕೊಡ್ಲಿಕ್ಕೆ ಹೋದ್ಲು. ಕೈಕಾಲು ಮುಖ ತೊಳ್ಕೊಂಡ ವೇಮಣ್ಣ. ಊಟಕ್ಕೆ ಮಣಿ ಹಾಕಿ ಮುಂದೆ ತಾಯಿ ಕುಂತಂಗ ಕುಂತು ಮಲ್ಲಮ್ಮ ಉಣಿಸುವಾಗ ಹೇಳ್ತಾಳೆ, ವೇಮಣ್ಣ ಯಾಕೋ ಮಾರಿ ಸಾಣದಾಗ್ಯದಲ್ಲೋ, ವೇಮಣ್ಣ ಮುಖ ಯಾಕೋ ಸಾಣದಾಗ್ಯದ, ನಿನ್ನ ತಲೆ ಮ್ಯಾಗಿನ ಜರ್ತಾರಿಯ ಪೀಠ ಇವತ್ತು ಎಕಡೆ ಆಗ್ಯದ, ಯಾಕೆ ಹಿಂಗ್ಯಾಕಾಗ್ಯದ? ಅಳ್ಳಕ್ ಚಲನೆ, ಅಳು ಚಲವಾಯ್ತು. ಅತ್ತಿಗೆ ಏನಾಗಿದೆ ಎಂದು ಕೇಳಬೇಡ, ತಾಯಿಗೆ ತಕ್ಕ ಮಗನಾಗದೆ ತಾಯಿಯ ಶೀಲದ ಬಗ್ಗೆ ಕೆಣಕುವಂತಹ ದುರಾಚಾರಿಯ ಮಗನಾಗಿದ್ದೇನಮ್ಮ ನಾನು. ಇದೊಂದು ಮಾತು ಕೇಳಬೇಡ. ಪಾಪ ಮಾಡಿದ ಪಾಪಿಷ್ಟ ನಾನಮ್ಮ, ಏನೆಂದು ಹೇಳಲಿ ಈ ವೇಮಣ್ಣನ ಮನದಲ್ಲಿರುವ ಕೆಟ್ಟ ಆಲೋಚನೆಯ ಮಾತು. ಹಾಗನ್ನದಿರು ವೇಮ, ಹಾಗನ್ನದಿರಪ್ಪ. ಏನು ಅತ್ತಿಗೆ, ಒಂದಿಷ್ಟು ಮನಸ್ಸನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ. ಯಾವ ಮೈದು ನನ್ನ ನಾಲಿಗೆಯಿಂದ ಬರಬಾರದೋ ಆ ಮಾತು ವೇಮಣ್ಣ ಇವತ್ತು ನಿನಗೆ ಕೇಳ್ತಾ ಇದ್ದೇನೆ ತಾಯಿ. ಮಲ್ಲಮ್ಮಂತಳ, ಏನು ಹುಚ್ಚದಿಯೋ ನೀನು? ಒಮ್ಮೆ ಅತ್ತಿಗೆ ಅಂತ ಕರಿತಿದಿ, ಒಮ್ಮೆ ತಾಯಿ ಅಂತ ಕರಿತಿದಿ. ತಾಯಿ ಅಂತ ನನ್ನ ನೀನು ಮನಸಾರ ಕರೆದಿದ್ದಿ ಅಂದ್ರ ತಾಯಿಗೆ ಮಗ ಯಾವಾಗಲೂ ಏನೂ ಕೇಳೋದಿಲ್ಲಪ್ಪ. ಕೇಳು, ಅಂಥದ್ದು ಕೇಳಿದ್ರು ಕೂಡ ನನ್ನ ಪ್ರಾಣ ಒತ್ತಿ ಇಟ್ಟು ನಿನಗೆ ಕೊಡ್ತೀನಿ ವೇಮಣ್ಣ, ನಾನು ಕೊಡ್ತೀನಿ ಅಂತ ತಲೆ ಮೇಲೆ ಕೈ ಆಡಿಸ್ತಾಳೆ ಮಲ್ಲಮ್ಮ. ಅವಾಗ ಅತ್ತಿಗೆಮ್ಮ ಮಾಡಬಾರದ ಅನಾಚಾರವನ್ನ ಮಾಡಿ ದುಷ್ಟಳಾಗಿರುವ ವೇಶ್ಯೆಯ ಸಂಗ ಮಾಡಿ ನಾನೊಂದು ಮಾತು ಕೊಟ್ಟು ಬಂದಿದ್ದೇನೆ ತಾಯಿ, ನಾನೊಂದು ಮಾತು ಕೊಟ್ಟು ಬಂದಿದ್ದೇನೆ. ಏನು ವೇಮಣ್ಣ? ಈ ರೆಡ್ಡರ ಕುಲದಲ್ಲಿ ಧರಿಸಿರುವ ನಿನ್ನ ಮೂಗಿನ ಮೂಗುತಿಯು ವೇಶ್ಯ ಬಯಸಿದ್ದಾಳೆ ತಾಯಿ, ವೇಶ್ಯ ಬಯಸಿದ್ದಾಳೆ. ಕೊಡುವೆನೆಂಬ ಭರವಸೆಯ ಮಾತನ್ನಿಟ್ಟು ಬಂದೆ ನಾನು. ಚಮ್ಮಂತದೆ ಯಾರಿಗೆ ಮಲ್ಲಮ್ಮಗ. ಹಿರಿಯ ಸೊಸಿ ಭರಮರೆಡ್ಡಿ ಹುಚ್ಚ, ಕಾಡುವ ನೆಗವೆಣ್ಣಿಯರು, ಚಂಡಾಳ ಕಂಪನಿ ಆತ್ತಿ, ಇಂಥದ್ರೊಳಗೆ ತಾಳ್ಮೆಯಿಂದ ಕೂಡಿಕೊಂಡಿರುವ ಮಲ್ಲಮ್ಮನ ಮೂಗುತಿಯನ್ನು ಕೇಳಿದ್ನಲ್ಲ, ಒಂದು ಸಾರಿ ಸುಮ್ಮನೆ ಮಾಡಿಲ್ರಿ ಅವು. ಈಗ ನಿಮ್ಗೆಲ್ಲ ನೀವು ತಿಳ್ಕೊಂತೀರಲ್ಲೇವ, ತಲೆ ಮೇಲೆ ಸೆರಗು ಹೊತ್ತುಕೊಡ್ರಿ ಅಂದ್ರೆ ಊಟ ಸೀರಿ ಸೆರಗಲ್ಲ, ಇದನ್ನು ತಲೆಯಾಗಿ ಇಟ್ಕೊಳ್ರಿ.
ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಹಿರಿಯರು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ತಂಗಿ ಬಹಳ ಎಚ್ಚರ, ಅರುವನ್ನುವ ಸೆರಗ ತಲೆ ಮ್ಯಾಗ ಹೊತ್ತಗೋರಿ ಅಂತ ಹೆಣ್ಮಕ್ಕಳಿಗೆ ಹೇಳ್ತಾರೆ. ಅರುವನ್ನುವ ಸೆರಗ. ನಾನು ಒಬ್ಬನ ಹೆಂಡತಿ ಇದ್ದೇನೆ, ನಾನು ಧರ್ಮ ಪತ್ನಿಯಾಗಿ ಮುತ್ತೈದೆಯಾಗಿ ಈ ಸೋಂಪೂರ ಗ್ರಾಮಕ್ಕೆ ನಡಿಲಿಕ್ಕೆ ಬಂದೀನಿ. ನನ್ನನ್ನು ಹೆತ್ತು ಕೊಟ್ಟಂತ ಊರಿನ ತವರು ಮನೆಗೆ ಇವರು ಇಲ್ಲಿ ನಡಿಲಿಕ್ಕೆ ಬಂದಿರತಕ್ಕಂಥ ಎರಡೂ ಮನೆಗೆ ನಾನು ಮರ್ಯಾದೆ ತರುವಂತ ಕೆಲಸ ಮಾಡಬೇಕು ಅನ್ನುವಂಥ ಅರುವ ಈ ತಲೆ ಮೇಲೆ ಇತ್ತು ಅಂದ್ರೆ ಮರವನ್ನುವ ಸೆರಗ ತೆಳಗ ಜಾರಿ ಬೀಳುವುದಿಲ್ಲ ಅಂತ ತಿಳ್ಕೊಂಡೆ. ಸೆರಗ ಹೊತ್ತುಕೊಳ್ರಿ, ಸೆರಗ ಹೊತ್ತುಕೊಳ್ರಿ, ಸೆರಗ ಹೊತ್ತುಕೊಳ್ರಿ. ಅವಾಗ ಮಲ್ಲಮ್ಮ ಆಯ್ತಪ್ಪ, ಇಷ್ಟ ಅಲ್ಲ, ಊಟ ಮಾಡು, ಊಟ ಮಾಡಪ್ಪ. ಆ ತಾಯಿಗೆ ಊಟ ಮಾಡಿಸ್ತಾರೆ. ಹೇಳ್ತಾರೆ ವೇಮಣ್ಣಗ, ನೋಡಪ್ಪ, ಇದು ಅವಳು ಬೇಡಿದಾಳಲ್ಲ, ಕೊಡು, ಅದರ ಎರಡು ಮಾತು ನಾನು ನಡೆಸಿಕೊಡ್ಬೇಕು. ಆಯ್ತಂತ ತಿಳ್ಕೊಂಡು ಹೆತ್ತ ತಾಯಿಗೆ ಕೈ ಮುಗಿದು, ಅಮ್ಮ ಏನು ಏನಿಲ್ಲ, ನೀನು ಹೋದ ಮೇಲೆ ಅವಳಿಗೆ ನತ್ತು ಕೊಡಬೇಡ, ಅವಳು ಸ್ನಾನವನ್ನು ಮಾಡಂತ ಹೇಳು. ನಿನ್ನ ಸೇನೆಗ್ರಹಕ್ಕೆ ಬರುವಾಗ ಆ ಮೂಗುತಿಯನ್ನು ಕೊಡು. ಆ ಮೂಗುತಿಯನ್ನು ಹಾಕೊಂಡು ನಿನ್ನ ಆ ಬೆತ್ತಲೆಯಾಗಿ ಅವಳು 5 ಸಲ ನಿನ್ನ ಮಂಚವನ್ನು ಸುತ್ತರಿ ಪ್ರದಕ್ಷಿಣೆ ಹಾಕುವಂತ ಹೇಳು. ಸಾಕು, ಹೋಗು, ಮೂಗುತಿ ತಗೊಂಡು ಅಂತ ಕಳಿಸಿದ್ಲು. ತನ್ನ ಜರತಾರಿಯ ಪೇಟದಲ್ಲಿ ಸುತ್ತಕೊಂಡು ಓಡೋಡಿ ಬಂದು ವೇಶ್ಯೆ ಮನೆಯ ಬಾಗಿಲ ಬಡಿತಾನೆ. ಆ ಬಡಿದಾಗ ಆಕಿತ್ ಗಾಬರಿಯಾದ್ಲು. ತಂದಿನಿ ನತ್ತು, ನೋಡಬೇಕು ಅಂತಾಳೆ. ಇಲ್ಲ, ಕೊಡೋದಿಲ್ಲ, ನೀನು ಸ್ನಾನವನ್ನು ಮಾಡು, ನಾನು ಸೇನೆಗ್ರಹದಲ್ಲಿ ಪಲ್ಲಂಗದ ಮೇಲೆ ಇರ್ತೇನೆ. ಸ್ನಾನವಾದ ಬಳಿಕ ಈ ನತ್ತನ್ನು ತೆಗೆದುಕೊಂಡು ನೀನು ಮೂಗಿನಲ್ಲಿ ಧರಿಸಿ ಬೆತ್ತಲೆಯಾದ ದೇಹದಿಂದ ನನ್ನ ಮಂಚವನ್ನು 5 ಸಾರಿ ನೀನು ಪ್ರದಕ್ಷಿಣೆ ಹಾಕಬೇಕು ಅಂತ ತಿಳ್ಕೊಂಡು ವೇಮಣ್ಣನವರು ಹೇಳಿದಾಗ ಆಗಲಿ ಅಂತ ತಿಳ್ಕೊಂಡು ಸ್ನಾನ ಮಾಡಿ ಹಿಂಗೆ ಮೂಗುತಿ ತಗೊಂಡ್ಲು. ಪರಮ ಪ್ರತಿವತೆಯಾಗಿರತಕ್ಕಂಥ ಆ ತಾಯಿ ಮಲ್ಲಮ್ಮನ ಕೊರಳಲ್ಲಿ ಮಲ್ಲಯ್ಯ 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 ಸಿರಿಗಿರಿ ಮಲ್ಲಯ್ಯ ಎಂಬ ನಾಮ ಸ್ವರ್ಣದಿಂದ ಧರಿಸಿರುವ ಮೂಗುತಿ ವೇಶ್ಯಾಸ್ತ್ರೀ ಹಿಂಗೆ ಕೈಯಾಗಿ ಹಿಡಿದ್ಲಲ್ಲ, ಒಂದೇ ಸವನೆ ನಡಗಲಿಕ್ಕೆ ಪ್ರಾರಂಭ ಮಾಡಿದ್ಲು. ಒಂದೇ ಸವನೆ ಪ್ರಾರಂಭ ಮಾಡಿದ್ಲು. ಮೂಗಿನಲ್ಲಿ ಧರಿಸಿದ್ಲು. ಕೆಟ್ಟ ಆಲೋಚನೆಗಳು ಹೋಗ್ಲಿಕ್ಕತ್ತು. ಮೂಗಿನೊಳಗೆ ಧರಿಸಿ ಬೆತ್ತಲೆಯಾಗಿ ವೇಮಣ್ಣನ 1 ಸಾರಿ ಮಂಚ ಸುತ್ತರಿಲಿಲ್ಲ. ಶರೀರ ಉರಿಲಿಕ್ಕತ್ತು. ಒಂದೇ ಸವರಿ ಆ ಮೂಗುತಿಯನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿ ಬೀಳ್ತಾಳೆ. ಆವೇಶ ನೆಲಕ್ಕೆ ಬಿದ್ದು ಬಿಟ್ಲು. ಹೇಳ್ತಾನೆ, ಇವ ನೋಡ್ಲಿಲ್ಲ, ಹುಚ್ಚಿಡಿತು ಇವನಿಗೆ ಹುಚ್ಚಿಡಿತು. ನೋಡಿದೆ, ಮಲಮೂತ್ರದ ಹೆಣ್ಣೆಂಬ ಮಲಮೂತ್ರದ ಭಾಂಡಾರವನ್ನು ಮೋಹಿಸಿ ನಾನು ಕೆಟ್ಟೆ. ಅತ್ತಿಗೆಯ ಮೂಗಿನ ನತ್ತಿನ ಸರವನ್ನು ತೆಗೆದುಕೊಂಡು ವೇಮನನ ಕಣ್ಣು ತೆರೆಸಿದೆಯಾ ತಾಯಿ, ಕಣ್ಣು ತೆರೆಸಿದೆಯಾ? ಮನೆಯಲ್ಲಿರುವ ಧರ್ಮ ಪತ್ನಿಯನ್ನು ಬಿಟ್ಟು ವೇಸೆಯರ ಸಂಗ ಮಾಡಿ ಹದಗೆಟ್ಟು ದುರಾಚಾರಿಯಾಗಿರುವ ವೇಮಣ್ಣನ ಬದುಕಿನಲ್ಲಿ ಜ್ಯೋತಿಯಾಗಿ ಬಂದೆಯಾ ತಾಯಿ ಎಂದು ಆವೇಶಭರಿತನಾಗಿ ಉಟ್ಟ ಬಟ್ಟೆಯನ್ನು ಕಿತ್ತೊಗಿತಾನೆ ವೇಮಣ್ಣ. ದೇಶ ಸಂಚಾರ ಹೋಗ್ತಾನೆ ವೇಮಣ್ಣ. ವೇಶ್ಯೆಯಾಗಿರತಕ್ಕಂಥವಳು ಧರ್ಮ ಜಾಗೃತಿಯಾಗಿ ನಾನಿನ್ನ ಮೇಲೆ ಈ ಕಟ್ಟ ಕರ್ಮವನ್ನು ಮಾಡಬಾರದು ಅಂತ ತಿಳ್ಕೊಂಡು ಅವಳು ಕೂಡ ಶ್ರೀಶೈಲದ ಮಲ್ಲಿಕಾರ್ಜುನನ ಅಂಗಳದ ಸೇವೆಯನ್ನು ಮಾಡಿ ಒಬ್ಬ ಶಿವಶರಣೆ ಆಗ್ತಾಳೆ. ಒಬ್ಬ ಪ್ರತಿಭತೆಯಾಗಿರುವ ತಾಯಿಯ ಮೂಗುತಿಯ ಒಂದು ಸ್ಪರ್ಶ. ಅದಕ್ಕೆ ಹೇಳಿದ್ದು, ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭಾರತ ದಯಾಸಕ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡತೆ ಮಮ ಬಾಂಧವ. ಈ ಸೆರಗನ್ನ ಹೊಚ್ಕೊಳ್ರಿ. ಸತ್ಯ, ಧರ್ಮ, ನ್ಯಾಯ, ನೀತಿ, ಪ್ರೇಮ ಇಂಥ ಸೆರಗನ್ನ ಹೊತ್ತುಕೊಂಡೆವು ಅಂದ್ರೆ ಯಾವ ಹೆಣ್ಮಗಳು ಕೂಡ ಮರವಿನೊಳಗೆ ಜಾರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದೇ ಇವತ್ತಿನ ಪುರಾಣದ ಇತಿಹಾಸದ ಮುಖಾಂತರ ನಾವು ತಿಳ್ಕೊಳ್ಳುವಂಥ ಸಂಸ್ಕಾರಗಳು. ಮಾದೇವಮ್ಮ ಬಂದ ತಕ್ಷಣವೇ ಅತ್ತಿಗೆ ಪಾದಕ್ಕೆ ಕಣಿ ಹೆಚ್ಚಿ ನಮಸ್ಕಾರ ಮಾಡ್ತಾಳೆ. ಮಾವನ ಪಾದಕ್ಕೆ ಕಣಿ ಹೆಚ್ಚಿ ನಮಸ್ಕಾರ ಮಾಡಿದ್ಲು. 3 ಮಂದಿ ಮಾವದೇರು, ಆದಯ್ಯ
ಅಮರಯ್ಯ, ಮಲಕಯ್ಯ 3 ಮಂದಿಗೆ ನಮಸ್ಕಾರ ಮಾಡಿ 3 ಅತಿಥಿಯರಿಗೆ ನಮಸ್ಕಾರ ಮಾಡಿ ಕೊನೆಗೆ ತನ್ನ ಗಂಡನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ತನ್ನ ದಿನನಿತ್ಯದ ಕಾಯಕವನ್ನು ಪ್ರಾರಂಭ ಮಾಡ್ತಾಳೆ. ಬೆಳಿಗ್ಗೆ ಏಳಬೇಕು, ಮನೆ ಕಸ ಗೂಡಿಸಬೇಕು. ಶರಣರು ಬೆಳಿಗ್ಗೆ ಏಳಬೇಕು 4 ಗಂಟೆಗೆ. ಅವರು ಒಂದು ನೇಮ ಹಾಕ್ಕೊಂಡ್ರು, ಏನು, ಯಾರೇ ಬರಲಿ ಮನೆಗೆ ಬಂದವರನ್ನ ಪ್ರತಿನಿತ್ಯನೂ ಕೂಡ ಅವರ ಪ್ರಸಾದ ಮಾಡಿಸಿ ಒಬ್ಬರ ಜಂಗಮರನ್ನ ಕರೆಸಿ ಅವರ ಪಾದೋದಕ ತೆಗೆದುಕೊಂಡ ಮೇಲೆ ಪ್ರಸಾದ ಮಾಡುವಂತ ಒಂದು ಋತವನ್ನು ಹಿಡಿತಾರೆ ಶರಣಬಸಪ್ಪನವರು, ಮಾದೇವಮ್ಮನವರು. ನಾವ್ಯಾ ಋತ ಹಿಡಿದೇವೆ ಹೇಳ್ರಿ ನೋಡೋಣ. ನಮ್ಮಲ್ಲಿ ಯಾವ ಋತನೂ ಇಲ್ಲ, ನೇಮನೂ ಇಲ್ಲ, ನಿತ್ಯನೂ ಇಲ್ಲ. ನಡೆ ನೋಡ್ರಿ ಹಿಂದೆ. ಇವತ್ತ ನೀವೆಲ್ಲ ರೇಣುಕಾ ದೇವಿ ಎಲ್ಲಮ್ಮ ಅಂತೀರಿ, ದೇವತೆ ಅಂತೀರಿ. ಆ ತಾಯಿ ಗಂಡನಿಗೆ ಪ್ರತಿನಿತ್ಯನೂ ಮಲಪ್ರಭಾ ನದಿ ದಂಡೆಯ ನೀರನ್ನು ತಗೊಂಡು ಬಂದು ಗಂಡನ ಪಾದ ತೊಳೆದ ಮೇಲೆ ಪೂಜೆ ಮಾಡಿದ ಮೇಲೆ ಆಕಿ ಸಂಧ್ಯಾ ಒಂದು ಎಲ್ಲ ಕಾರ್ಯಕ್ರಮ ಮಾಡ್ತಿದ್ಲು. ಆ ತಾಯಿ ಆಕಿಗೆ ಒಂದು ತಾಕತ್ತು ಬಂತು. ನೀವು ಯಾ ನೇಮು ಹಿಡಿಬೇಡ್ರಿ. ಮುಂಜಾನೆ ಒಂದು ಸಾರಿ ನಿಮ್ಮ ಗಂಡನ ಪಾದಕ್ಕೆ ಕಣಿ ಹಚ್ಚಿ ನಮಸ್ಕಾರ ಮಾಡ್ರಿ. ಏಳ ಮುಂದೊಂದು ಸಾರಿ, ಮಲ್ಕೊಳ್ಳೋ ಮುಂದೊಂದು ಸಾರಿ ನಮಸ್ಕಾರ. ಒಂದು ವರ್ಷ ಮಾಡ್ರಿ. ಒಂದು ವರ್ಷ ಮಾಡ್ರಿವ ನಿಂಬಲಿನೇ ಅಂತ ಶಕ್ತಿ. ಇದ್ರ ಬಾಯಾಗ ಮಣ್ಣು ಅದಕ್ಕೆ ಬಂದದೆ ಅವ್ವ. ನೀವನ್ನೋದು ಸ್ವಭಾವ ನಾನು ಹೇಳ್ತೀನಿ ಬೈತಿತ್ತು. ಊರಾಗ ಪುರಾಣ ಹೇಳ್ತಿದ್ದೆ. ಊರಾಗ ಪುರಾಣ ರೀ, ಊರಾಗ ಶರಣಬಸಪ್ಪನ ಪುರಾಣ ನಡೆದಿತ್ತು. ನಮ್ಮ ಯುವ ಹೇಳೋರಿ ಸಂಸ್ಕಾರಗಳ ಬಗ್ಗೆ ಹೇಳ್ತಿದ್ದೆ. ಪುರಾಣ ಮುಗಿತಲ್ರಿ. ಅಲ್ಲೇ ಮಠದ ಮುಂದೆ, ಮಠದ ಹಿಂದೆ ನಮ್ಮ ಮನೆಗೆ ಹೋಗುದ್ರೆ ಕುಂತಿದ್ವಿ ಹಿಂಗ. ನಾ ಹೋಗೋಣ ಮತ್ತು ಪ್ರಸಾದ ಮಾಡ್ಬೇಕಲ್ರಿ. ಹೋಯ್ ಪ್ರಸಾದ ಮಾಡಿದೆ. ಪ್ರಸಾದ ಮಾಡಿ ಹೇಳು ದೊಡ್ಡ ಶಾಣೆ ಅದಿ ತಾ ಕಾಲಂದು ಇವನ ಅಂದಾನ. ಮತ್ತು ಅವ್ರಿಗೇನ್ರಿ, ಗಂಡ ಕಳ್ಳ, ಮಕ್ಕಳು ಪೊಲೀಸ, ಹೆಣ್ತಿ PS. ಈಗ ಇಲ್ಲಿ ಕೂತಾರಲ್ರಿ ಹಿರಿಯತನ ಮಾಡೋರು. ಈಗ ನಮ್ಮೆಲ್ಲರ ಗಣಗೌಡರು ಅವ್ರೆಲ್ಲರೂ ಕುಂತಾರಲ್ಲ. ಈಗ ಒಂದು ಅದು ನಮ್ಮ ಹುಡುಗಿ ಬರ್ತದೊಂದು ಮತ್ತೆ ಆಯ್ ಬಾ ಅಂದಾಳಂದ್ರು ನಿಂದಿರ್ತಾರಂದ್ರಿ ನಾವ್ರು. ಈಗ ಹೋಗಬೇಕು, ಯಾಕೆ ಬಿಡುವುದೇ ಇಲ್ಲ ಹುಡ್ರು. ಈಗ ಆಯ್ ಬಂದಾಳ ಬಾ ಅಂದೆ, ಉಡಬೇಕು ಮುತ್ತೆ ತರಿ ಕಾಲ ಶಾಣ್ಯರದಿರಿ ಅಂದ್ಲು. ಯಾಕೆ ಅಂದೆ, ಅಲ್ಲಿ ಮ್ಯಾಕ್ ಕುತ್ಕಸಿಂದ ಗಂಡನ ಕಾಲು ಸಮ ಮಾಡಿ ಅಂದಿರಲ್ಲ ತರ್ರಿ ಅಂದ್ಲು. ಹಿಂಗ ನಿಂತಿನೇ ಸುಳ್ಳಲ್ಲ. ಹಿಂಗೆ ಕಳಿಬೇಕಂತ ಈ ವಸ್ತ್ರ ಹಾಕೊಂಡು ಹೋಗಿದೀವಿ ತೆಗಿಬೇಕು ಅನ್ನೋದ್ರಾಗ ಹೆಣ್ಮಗಳು ಹಿಂಗೆ ಒಂದು ಕಾಲು ಜಗ್ಗಿ ಬಿಟ್ಲು, ಹಾಳ್ಕೊಂಡ್ರೆ ಹಪ್ಪತ್ತು ಬಿದ್ದೆ. ಯಾಕಂದೆ ಮತ್ತೆ ನಮಸ್ಕಾರ ಮಾಡುತ್ತಾನ ತಡ್ಕೊಳ್ಳೋದಾಗೋದಿಲ್ಲ ನಂದ್ರು. ಅದಕ್ಕೆ ನಾ ಯಾಕೆ ಹೇಳ್ಬೇಕಾಗ್ಯದಂದ್ರೆ ಸಂಸ್ಕಾರಗಳ ಮುಖ್ಯವ ನೇಮದ. ಹೆಂಡತಿಯ ಕೊರಳಲ್ಲಿ ಧರಿಸಿರುವಂತ ಮಂಗಲ ಸೂತ್ರ ಏನದಲೇವ, ಈ ನಿಮ್ಮ ಮಂಗಲ ಸೂತ್ರದಿಂದ ನಿಮ್ಮ ಗಂಡಂದಿರ ಆಯುಷ್ಯ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂತ ಹೋಗ್ತದ ಅಂತಕ್ಕಂಥ ಮಾತು ಇದು ಕರೆಯದ. ಒಂದೇ ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ. ನಮ್ಮ ಊರೊಳಗೆ ಸತ್ಯವಾಗಿ ನಡೆದಿರ್ತಕ್ಕಂಥ ಘಟನೆ. ಮದುವೆ ಆಗಿ ಒಂದು 7-8 ವರ್ಷ ಆಗ್ತದ. 7-8 ವರ್ಷ ಆದಮೇಲೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, 2 ಮಕ್ಕಳಾಗ್ತವೆ. ದುಡ್ಕೊಂಡ್ ತಿಂದ್ರೆ ಹೊಟ್ಟೆ ತುಂಬಬೇಕು. 1-2 ಎಕರೆ ಜಮೀನು. ಆ ಮನುಷ್ಯನಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಹೊಟ್ಟಿ ಒಳಗೆ ಅದಕ್ಕೇನ ಅಂತಾರಲ್ರಿ, ಅಲ್ಲ ಏನ ಅಂತಾರಲ್ಲ, ಸಣ್ಣದ ಇಟೆ ಆಪರೇಷನ್ ಮಾಡ್ತಾರ ಅದಕ್ಕೆ. ಅದು ಆಗ್ಯದಂತ ತಿಳ್ಕೊಂಡು ಹಾಸ್ಪಿಟ್ಲಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ತೋರಿಸಿದ್ರು. ಅದು ಏನೋ 21 ದಿನದಾಗ ಆಪರೇಷನ್ ಮಾಡಿಸ್ಬೇಕಂತ್ರಿ ಅದನ್ನ. ಅದು 21 ದಿನ ಬಿಟ್ಟರೆ ಆಪರೇಷನ್ ಮಾಡಿದ್ರೆ ಅಂದ್ರೆ ಅದು ಹಣ್ಣಾಗಿ ಹೊಡಿತಂದ್ರೆ ಕಲಾಸ್ ಅಂತ. ಎಲ್ಲ ಕಡೆ ತೋರಿಸಿ ಸಣ್ಣ ಡಾಕ್ಟ್ರು ಬರ್ಲಿ ತೋರಿಸಿದ್ರು. ಹಳ್ಳಿ ಒಳಗೆ ತೋರಿಸ್ಲಿಕ್ಕಾಗಿ ಒಂದೇ ಗುಳಿಗೆ ತೊಗೊಂಡು ಸ್ವಲ್ಪ ಆರಾಮಾಗೋದು, ಒಂದಿಷ್ಟಾಗೋದು. ಹುಬ್ಳಿ ಹಾಸ್ಪಿಟ್ಲಿಗೆ ಹೋಯ್ದ್ರು. ಇದು 3 ವರ್ಷದಿಂದ ನಡೆದಿರ್ತಕ್ಕಂಥ ಘಟನೆ. ಹುಬ್ಳಿ ಆಸ್ಪತ್ರೆಗೆ ಹೋಯ್ದ್ರು. ಹುಬ್ಳಿ ಆಸ್ಪತ್ರೆ ಒಳಗೆ ಒಯ್ದಾಗ KMC ಒಳಗೆ ಒಯ್ದು ಹಾಕಿದ್ರು. ನಮ್ಮವರೇ ಒಬ್ರು ಡಾಕ್ಟರ್ ಅದಾರ ಅಂತ ತಿಳ್ಕೊಂಡು ಫೋನ್ ಮಾಡಿ ನಾವು ಹೇಳಿದೆವು, ಒಂದು ಸ್ವಲ್ಪ ರೆಕಮೆಂಡ್ ಮಾಡಿದೆವು. ಆಪರೇಷನ್ ಥಿಯೇಟ್ರಿಗೆ ಒಯ್ದಾರ.
ಅದು ಒಳಗೆ ಅಪೆಂಡೆಕ್ಸ್, ನಮ್ಮಲ್ಲಿ ಅಪೆಂಡೆಕ್ಸ್ ಅಂತಾರೆ ಅದಕ್ಕೆ. ಅಪೆಂಡೆಕ್ಸ್ ಆಗ್ಯದ, ಅದು ಗಡ್ಡಿ ಒಡೆದದೇವ, ಒಡೆದ್ರೆ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಅದು ಸ್ಕ್ಯಾನಿಂಗ್ ಮಾಡಿದಾಗ ಉಳಿದಿಲ್ಲ, ಊರಿಗೆ ಒಯ್ರಿ ಅಂತಕ್ಕಂಥ ಮಾತು ಹೇಳಿದಾಗ ನನಗೊಂದು ಸ್ವಲ್ಪ ಫೋನ್ ಬಂತು. ನನ್ನ ಬಲ್ಲಿ ರೊಕ್ಕಿಲ್ರಿ, ನಿಮ್ಮ ಅಜ್ಜಾರ ಮಠ ಅಲ್ಲೇ ಹುಬ್ಬಳ್ಳಿಯಾಗ ಸಿದ್ದಾಡ್ರ ಮಠದ ಬಗ್ಲದಂತ ಹೇಳಿರಿ, ಸತ್ರ ಊರಿಗೆ ತರ್ತೀನಿ, ಇಲ್ಲ ನಿಮ್ಮ ಅಜ್ಜಾರ್ ಇದ್ರು ಅಂತಂದ್ರೆ ಫೋನ್ ಮಾಡಿ ಹೇಳ್ರಿ. ಅಜ್ಜಾರ ಮಠದಾಗ ನನ್ನ ಗಂಡನ ಗದಿಗೆ ಮುಂದೆ ಹಾಕಿ ನಾ ಸಿದ್ದಾಡ್ರ ಮಠದ ಮುಂದೆ ಕಸ ಹುಡುಕೋತ ಕುಂದಿರ್ತೀನಿ, ಊರಿಗೆ ಬರೋದಿಲ್ಲ ಮುತ್ತೈತನ ಕಳ್ಕೊಂಡು ಅಂತ ತಿಳ್ಕೊಂಡು ಆ ತಾಯಿ ಫೋನ್ ಮಾಡಿ ಫೋನ್ ಹಚ್ತಾಳೆ. ನಮ್ಮ ಗುರುಗಳು ಬಿಜಾಪುರದೊಳಗೆ ಷಣ್ಮುಖಾರೂಢರ ಮಠದೊಳಗೆ ಅಭಿನವ ಶಿವಪುತ್ರ ಸ್ವಾಮಿಗಳು ಅಂತಕ್ಕಂಥವ್ರು ಇದ್ರು. ಯಪ್ಪ ಹೆಂಗ್ರಿ ನಮ್ಮ ಊರವ್ರು ಒಬ್ಬರು ಬಂದಾರ, ಅದಕ್ಕೆ ಮಠದಾಗಿರ್ತೀನಿ ಅಂತ ಬಂದಾರ, ಪೇಷಂಟ್ ಅದ, ಆಯ್ತಪ್ಪ ಕಳಿಸ್ಕೊಡು ಅಂತಂದಾಗ ಆ ಹೆಣ್ಮಗಳಿಗೆ ರೀ ನಮ್ಮ ಗುರುಗಳ ಮಠ ಮುಟ್ಟೋದಾಗಿಲ್ಲಕ್ಕಿ. ಸಿದ್ದಾಡ್ರ ಮಠ ಮೊದಲು ಹತ್ತದ, ಸಿದ್ದಾಡ್ರ ಮಠದ ಮುಂದೆ ಹೋಗಿ ಹಾಕ್ಯಾಳ, ಒಂದು ಗದ್ದಿಗೆ ಮುಂದೆ ಕಡೆ ಹಾಕಿ ಒಂದು ಚೀಲ ತಟ್ಟು ಹಾಕಿ ಮನಗಿಸ್ಯಾಳ. ಹೋಗಿ ಸಿದ್ದಾಡ್ರ ಗದ್ದಿಗೆ ಸುತ್ತ ಹಾಕಿ ಒಂದಿಷ್ಟು ಅಂಗಾರ ತಂದಾಳ. ಅಂಗಾರ ತಂದು ಒಂದು ಮಾತು ಹೇಳಿಲ್ಲಂತ, ಈ ಅಂಗಾರ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಆಗ್ಯದ, ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಉಣಿಸ್ಯದ, ನಿನ್ನ ಅಂಗಾರದಿಂದ ಡಾಕ್ಟರ್ ಎಲ್ಲ ಹೇಳಿಬಿಟ್ಟಾರ, ಈಗ ಉಳಿದಿಲ್ಲ, ಇನ್ನು 2 ದಿನದಾಗ ಸಾಯ್ತದ ಅಂತ ಹೇಳ್ಯಾರ. ನಾನು ಸಣ್ಣ ವಯಸ್ಸಿನಕ್ಕೆ ನನ್ನ ತವರು ಮನೆಯಾಗ ಬಹಳ ಬಡತನ ಅದ, ಮತ್ತೆ ಗಂಡನ ಕಳ್ಕೊಂಡ ಮ್ಯಾಗ ಗಂಡನ ಕಳ್ಕೊಂಡಂತ ವಿಧಿವಿಗಿ ಸಾವಿರ ಹೆಸರಿಡುವಂತ ಜಗತ್ತಿವತ್ತದ. ಅದಕ್ಕೆ ನೋಡಪ್ಪ, ಇದನ್ನ ಉಗುಳರೆ ಹೋಗಿ, ಇಲ್ಲ ನನ್ನ ಗಂಡನಿಗೆ ಹೊಳ್ಳಿ ನನ್ನ ಮಾಂಗಲ್ಯ ಗಟ್ಟಿ ಮಾಡು ಅಂತ ತಿಳ್ಕೊಂಡ ಆ ತಾಯಿ ಸಿದ್ದಾಡ್ರ ಅಂಗಾರ ಒಯ್ದು ಹಣಿಗೆ ಹಚ್ಚಿ ಸಿದ್ದಾಡ್ರ ಅಂಗಳ ಮುಂದೆ ಕಾಯಿ ಹೊಡೆದಂತ ಕಟ್ಟಿ ಅವೆಲ್ಲ ಉಳಿದು ಎಲ್ಲ ಬೆಳಿಲಕತ್ತಿದ್ಲಂತ. 3 ದಿನದೊಳಗೆ ಸಾಯ್ತಾಳ ಅಂತ ಹೇಳಿದ್ರಲ್ಲ, 3 ದಿನ ಅಲ್ಲೇವ ಸಿದ್ದಾರ್ಡ ಅಪ್ಪನ ಅಂಗಾರ ಹಚ್ಚಿದಕ್ಕೆ 3 ತಿಂಗಳಾದ್ರೂ ಕೂಡ ಅವನಿಗೇನೂ ಆಗಲಿಲ್ಲ. ಅವಾಗ ಮತ್ತೆ ಬಂದರು, ಇಲ್ಲಪ್ಪ ನನ್ನ ಗಂಡಗೆ ಏನೂ ಆಗಿಲ್ಲ, ನಾವು ಸಿದ್ದಾರ್ಡ್ರ ಮಠದಾಗೆ ಉಳಿದೆವು ಅಂತಂದಾಗ ಸಿದ್ದಾರ್ಡ್ರ ಮಠದಾಗ ಬಂದಿಲ್ಲ ಅವ್ರು ಹೇಳಿದಾಗ, ಇವತ್ತಿಗೂ ಕೂಡ ಇವತ್ತು ಒಂದು ಕೆಲಸ ಮಾಡ್ತಾನೆ, ಇವತ್ತೊಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನೆ. ಯಾಕೆ ಅಂದರೆ ವಿಜ್ಞಾನಕ್ಕೆ ಸವಾಲವಾಗಿದ್ದು ಯಾವುದು ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಧೈರ್ಯ ಅದ. ಗಂಡನ ಸಾವನ್ನ ಗೆದ್ದಂಥ ಪುರಾಣ ಇತಿಹಾಸಗಳು ಅದಾವೆ. ಅದಕ್ಕೆ ನಾವು ಭಕ್ತಿ, ಹೆಣ್ಮಕ್ಳಷ್ಟು ಭಕ್ತಿನೂ ಗಣಮಕ್ಕಳ ಬಳಿ ಇರೋದಿಲ್ಲೇವ, ಪಳ್ಳ ಮಂದಿ ನಾವು. ಕಡಿ ಕೊಳ್ಳನ್ ಲಿಂಗ ಗೂಟಕ್ಕೆ ಹಾಕಿ ಗಬಕ್ಕನೆ ಸೈಕಲ್ ಮೋಟ್ರ್ ಮ್ಯಾಗ ಹೋಗಿ ಹಿಂಗೆ ಬಂದು ಮತ್ತೆ ಲಿಂಗ ಹಾಕೊಳ್ಳೋ ಕಂಪ್ನಿ ನಾವು. ನೀವು ಹಂಗಲ್ಲ. ಯಾಕೆ ಅಂದ್ರೆ ನಿಮ್ಮ ಭಕ್ತಿ ಭಾವ ತುಂಬಿದ ಭಕ್ತಿ ಆಗಬೇಕು. ಅದಕ್ಕೆ ಅತ್ತೆ ಮಾವಂದಿರರಿಗೂ ಗೌರವ ಕೊಡೋಣ, ಗಂಡನನ್ನ ಅಂತರಂಗದಲ್ಲಿ ಪೂಜಿಸಬೇಕು ಅಂತಂದಂಗ ತನೂ ಅವನದು ಮನನೂ ಅವನಿಗೆ ಅವನ ಮಾನ ಪ್ರಾಣ ಎಲ್ಲವನ್ನ ಅವನಿಗೆ ಅರ್ಪಣೆ ಮಾಡಿದ ಮೇಲೆ ಆ ಹೆಣ್ಣು ಮಗಳು ಒಂದೇ ಒಂದು ಕೇಳ್ಕೊತಾಳಂತ. ತವ್ರ ಮನೆಯಿಂದ ಏನು ಕೇಳ್ಕೊಳ್ತೀರಿ? ಬಂಗಾರ ಕೇಳಬೇಡ್ರಿ, ಬೆಳ್ಳಿ ಕೇಳಬೇಡ್ರಿ. ಆಗಿನ ಕಾಲದೊಳಗೆ ಕೇಳ್ಕೊತಿದ್ದಿಲ್ಲ. ಈಗ ಜರ ಚಲೋ ಸೀರೆ ಉಡಿಸಲಿಲ್ಲ ಅಂದ್ರೆ ತಮ್ಮ ಪಾಲ ನಮ್ಮದು ಒಂದು ಫೋನ್ ಹಚ್ಚೇ ಬಿಡ್ತಾರೆ. ಈಗ ಅರ್ಧ ಪಾಲ್ ನಮಗೂ ಅಂತಾರೆ. ಈಗ ಅವು ಅಣ್ಣತಮ್ಮರು ರಂಜಿ ಬಿಟ್ಟವ್ರೆ. ಈಗ ಏನೂ ಅನ್ನೋದಿಲ್ಲ ಅವ್ರು, ಏನು ಮನಸ್ಸಿಗೆ ಬಂದು ತೊಗೊಂಡು ಹೋಗ್ಯವ್ರಿ, ಇದ್ರ ತಿತ್ತೇವ್ ಇರ್ಲಿಕ್ಕೆ ನಾಳೆ ಹಂಗಾರೆ ಮಾಡೋಣ ಅಂತಾರ. ಹೆಣ್ಣು ಮಗಳು ತವರು ಮನೆಯಿಂದ ಬಯಸೋದು ಏನು ಅಂದ್ರೆ ಅರಿಶಿಣ ಕುಂಕುಮ. ಆ ತಾಯಿ ಏನೇ ಕೊಡ್ಲಿ ಅರಿಶಿಣ ಕುಂಕುಮ ಕೊಟ್ಲು ಅಂತಂದ್ರೆ ಅದರಲ್ಲಿ ಬಂಗಾರ ಇದೆ, ಅದರಲ್ಲಿ ಆಯುಷ್ಯ ಇದೆ, ಅದರಲ್ಲಿ ನಿನ್ನ ಧರ್ಮ ಕೀರ್ತಿಯ ಸಂಕೇತಗಳಿರೋದರಿಂದ ಮುತ್ತೈದೆಯಾಗಿ ಬಯಸೋದು ಏನು ಅಂದ್ರೆ ತನ್ನ ಮುತ್ತೈತನಕ ಆಸೆ, ಮುತ್ತೈತನದ ಆಸೆಯ ಸಂಕೇತವೇ ಏನಪ್ಪಾ ಅಂತ ಕೇಳಿದ್ರೆ ಅರಿಶಿಣ ಕುಂಕುಮ ಅಂತಕ್ಕಂಥ ಮಾತನ್ನ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿಕೊಂಡು ಬರ್ತಾರೆ. ಅರಳಗುಂಡಿಗೆಯ ಗ್ರಾಮಕ್ಕೆ ಮಾದೇವಮ್ಮನವರು ಬಂದು ತಮ್ಮ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಿಮಗ ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನ ಅಮಾವಾಸ್ಯೆ ದಿವಸ 8ನೇ ತಾರೀಕಿಗೆ ಉಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ. ಅವತ್ತಿನ ದಿವಸ ವಿಶೇಷವಾಗಿ